ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. ನಮ್ಮ ಮುತ್ತಿನೊಂದಿಗೆ ಮಾತು ಶೀರ್ಷಿಕೆಯಡಿ ಅನೇಕ ಜನರನ್ನ ನಾವು ಮಾತನಾಡಿಸಿದ್ದೇವೆ. ಸಮಾಜದಲ್ಲಿ ವಿವಿಧ ರೀತಿಯ ಮುತ್ತು ರತ್ನಗಳು ನಮಗೆ ಕಾಣ್ತವೆ. ಕೇವಲ ಕಡಲಲ್ಲಿ ಸಿಗುವಂಥ ಮುತ್ತಲ್ಲ, ನಮ್ಮ ಸಮಾಜದಲ್ಲಿ ಅನೇಕ ಮುತ್ತುಗಳು ನಮ್ಮ ಸಮಾಜಕ್ಕೆ ಒಂದು ಶಿಖರಪ್ರಾಯರಾಗಿ ಇರ್ತಾರೆ. ಅಂಥವರಲ್ಲಿ ನಾವು ಬಹುಶಃ ನೆನೆಯಲೇಬೇಕಾದ್ದು ಅಥವಾ ಮಾತನಾಡಲೇಬೇಕಾದಂಥ ಒಂದು ಮುತ್ತು ಚಕ್ರವರ್ತಿ ಸೂಲಿಬೆಲೆ. ಸೂಲಿಬೆಲೆ ಅಂದಾಕ್ಷಣ ಬಹುಶಃ ಅನೇಕ ಯುವಕರಲ್ಲಿ ರೋಮಾಂಚನಗಳು ಆಗೇ ಆಗ್ತವೆ. ಬಹುಶಃ ಅದು ಆಗಬೇಕು ಕೂಡ. ಅವರ ಮಾತುಗಳು ಸಹಿತ ಹಾಗೆ ಇರ್ತವೆ. ಅವರ ಹರಳಿನಂತಹ ಮಾತು, ಶೂಲನಂತಹ ಮಾತು, ಸೂಲಿಬೆಲೆಯ ಮಾತು ಅಂತಕ್ಕಂಥ ಅನೇಕ ಜನರ ಅಭಿಪ್ರಾಯಗಳಿವೆ. ಇವತ್ತು ಅದರ ಅವಶ್ಯಕತೆಯೂ ಇದೆ ಅಂತ ಸಮಾಜ ಒಪ್ಪಿಕೊಳ್ತಾ ಇದೆ. ಅವರ ಮಾತಿನ ದಾರಿಯಲ್ಲಿ ಸಮಾಜ ನಡೀಲಿಕ್ಕೂ ಸಹಿತ ಪ್ರಾರಂಭ ಮಾಡದೇ ಇರ್ತೇವೆ ಇಂದಿನ ಯುವಜನತೆ. ಆ ದೃಷ್ಟಿಯಲ್ಲಿ ಇವತ್ತು ನಾವು ಚಕ್ರವರ್ತಿ ಸೂಲಿಬೆಲೆಯವರನ್ನ ಅತ್ಯಂತ ಪ್ರೀತಿಯಿಂದ, ಯಾಕೆಂದರೆ ಎಲ್ಲೆಲ್ಲಿಯೋ ಯಾವ ನಾಡಿನಲ್ಲಿಯೋ ಹೋದಲ್ಲೆಲ್ಲ ಅವ್ರನ್ನ ಮಾತನಾಡಿಸ್ತಾರೆ, ಆದರಿಸ್ತಾರೆ. ಆದರೆ ಅವರು ನಡೆದಂತಹ ನೆಲ, ಅವರು ಬೆಳೆದಂತಹ ನೆಲ, ಅವರು ಕುಡಿದಂತಹ ನೀರು ಇದೇ ಹತ್ತಿರದಲ್ಲಿ ಅವರ ನೆಲದಲ್ಲಿ ಅವರನ್ನು ಮಾತನಾಡಿಸುತ್ತಿದ್ದಿಲ್ಲ. ಬಹುಶಃ ಇದರ ಮಾತನಾಡಿಸಿದ ಹಿಂದೆ ಅತ್ಯಂತ ಮಾತೃತ್ವ ಅಡಗಿದೆ. ಆ ಮಾತೃತ್ವದ ನೆಲೆಯಲ್ಲಿ ಅತ್ಯಂತ ಪ್ರೀತಿಯಿಂದ ನಮ್ಮ ಮುತ್ತು ಇದು, ಈ ನಮ್ಮೂರಿನ ಮುತ್ತು, ಅವ್ರನ್ನ ಮಾತನಾಡಿಸೋಣ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಅತ್ಯಂತ ಪ್ರೀತಿಯಿಂದ ನಿಮ್ಮ ನೆಲಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಸೂಲಿಬೆಲೆ ಅವರೇ, ನಾವೊಂದು ಸಂಪ್ರದಾಯವನ್ನು ಬಹುಶಃ ಆಚರಿಸ್ಕೊಂಡು ಬಂದಿದ್ದೇವೆ. ಎಲ್ಲರನ್ನ ಸ್ವಾಗತಿಸುವಾಗ ಏನನ್ನೆಲ್ಲ ಕೊಟ್ಟು ಮೊದಲಿಂದ ನಮ್ಮದೊಂದು ಸಂಪ್ರದಾಯ ಇದೆ. ಆದರೆ ನಾವು UK TV ನಮ್ಮ ಮುತ್ತಿನೊಂದಿಗೆ ಮಾತು ಕಾರ್ಯಕ್ರಮದಲ್ಲಿ ಸ್ವಾಗತಿಸುವಾಗ ಬಹುಶಃ ಪುಸ್ತಕವನ್ನು ಕೊಟ್ಟು, ಯಾಕಂದರೆ ಜ್ಞಾನವನ್ನು ನಿಮ್ಮಿಂದ ಪಡಿತೀವಿ. ಯಾವುದೋ ಒಂದು ರೀತಿಯ ಜ್ಞಾನವನ್ನು ಬಹುಶಃ ಅದು ನಿಮ್ಮೊಂದಿಗೆ ಇನ್ನೊಬ್ಬರಿಗೆ ಪಾಸ್ ಮಾಡುವಂಥ ಉದ್ದೇಶವೂ ಸಹಿತ ನಮ್ಮದು. ಅದರಿಂದ ಪುಸ್ತಕವನ್ನು ಕೊಡೋದರೊಂದಿಗೆ ತಮ್ಮನ್ನು ಪ್ರೀತಿಯಿಂದ ಧನ್ಯವಾದ. ಚಕ್ರವರ್ತಿ ಸೂಲಿಬೆಲೆ ಬಹುಶಃ ನಾವು ಕರೆದಾಗ ಹೊನ್ನಾವರನೋ ಕುಮಟಾನೋ ನಮ್ಮ ಜಿಲ್ಲೆಗೆ ಬರ್ತಾರೆ. ಅದು ನಮ್ಮ ಜಿಲ್ಲೆ, ಅದು ನಮ್ಮ ಜಿಲ್ಲೆಯದು. ಬಹುಶಃ ಅನೇಕರಿಗೆ, ಕೆಲವರಿಗೆ ಗೊತ್ತಿರ್ಬೋದು, ಅನೇಕರಿಗೆ ಆ ವಿಷಯ ಬಹುಶಃ ಇನ್ನೂ ಅರಿದವರು ಇದ್ದಾರೆ. ನಾವು ಎಲ್ಲಿಂದಲೋ ಅವರನ್ನು ಬಂದವರು ಅಂಥೇಳಿ ಇದು ಮಾಡ್ತೇವೆ. ನಮ್ಮವರು ಅನ್ನೋ ನೆಲೆಯಲ್ಲಿ ನಿಮ್ಮ ಜೀವನ, ನಿಮ್ಮ ಬಾಲ್ಯ, ನಿಮ್ಮ ಹುಟ್ಟು, ನಿಮ್ಮ ಇದು ಈಗ ಸಾಧಾರಣವಾಗಿ ನೀವು ಇಲ್ಲಿಯವರು ಅನ್ನತಕ್ಕಂಥದ್ದನ್ನು ಪ್ರಚುರಪಡಿಸುವಂಥ ಕೆಲವು ಅಂಶಗಳನ್ನು ನಮ್ಮ ಜನರಿಗೆ ನೀವು ಹೇಳಲೇಬೇಕು. ಅದು ನಿಮ್ಮ ಬಾಯಲ್ಲಿ ಹೇಳಬೇಕು. ನಾವು ಎಷ್ಟು ಹೇಳಿದ್ರೂ ಸಹಿತ ಕಥೆ ಆಗ್ತದೆ. ಅದರಿಂದ ನೀವು ಅದನ್ನು ಹೇಳಿದ್ರೆ ಬಹುಶಃ ನಮ್ಮವರು ಅಂತಕ್ಕಂಥ ಬಾಂಧವ್ಯ ಬೆಳೀತದೆ. ಅದರಿಂದ ಬಹುಶಃ ಅನೇಕರಿಗೆ ಮಾರ್ಗದರ್ಶನ ಸಹಿತ ಆಗ್ತದೆ. ಒಂದು, ನಾನು ಹುಟ್ಟಿದ್ದೇ ಹೊನ್ನಾವರದಲ್ಲಿ, ನನ್ನ ಮೂಲವೇ ಹೊನ್ನಾವರ. ನನ್ನ ಊರು ಹೊನ್ನಾವರ ಅಂತ ಹೇಳ್ಕೊಳ್ಳೋಕ್ಕೆ ಅಥವಾ ಇಡೀ ಉತ್ತರ ಕನ್ನಡದ ಬಗ್ಗೆ ಮಾತನಾಡುವಾಗ ನಾನು ಯಾವಾಗಲೂ ಕಣ್ಣು ಬ್ರೈಟ್ ಆಗೋದನ್ನು ಅನೇಕರಿಗೆ ಗಮನಿಸ್ತಾರೆ. ನಾನು ನಾಡಿನ ಅಥವಾ ದೇಶದ ಯಾವ ಮೂಲೆಗೆ ಹೋದರೂ ಉತ್ತರ ಕನ್ನಡದವರು ಅಂದ ತಕ್ಷಣ ಒಮ್ಮೆ ನನ್ನ ಊರಿನವ್ರು ಯಾರೋ ಸಿಕ್ಕಿದ್ರು ಅನ್ನೋ ಭಾವ. ಇಲ್ಲಿನ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ಹುಟ್ಟಿದವನು. ನನ್ನ ತಂದೆ ಟೀಚರ್ ಆಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೋಗಿದ್ದರಿಂದ ಅದು ನನ್ನ ಕರ್ಮಕ್ಷೇತ್ರವಾಯಿತು. ಆದರೆ ಹುಟ್ಟಿದ ಭೂಮಿ ಯಾವತ್ತೂ ಹುಟ್ಟಿದ್ದೆ. ನನ್ನ ಎಲ್ಲ ಜೀವನದ ಬಹುತೇಕ ಯಾರ್ಯಾರಿದ್ದಾರೋ ನನ್ನ ತಂದೆ ತಾಯಿಯನ್ನು ಬಿಟ್ಟು ಎಲ್ಲರೂ ಇರೋದು ಉತ್ತರ ಕನ್ನಡದಲ್ಲಿ 99%. ಒಂದು, ನನ್ನ ತಂದೆಯ ಮನೆ ಹೊನ್ನಾವರ ಆದರೆ ನನ್ನ ತಾಯಿ ಮನೆ ಕಾರವಾರದ ದೇವಳಮಕ್ಕಿ. ಹೀಗಾಗಿ ಎರಡೂ ದಿಕ್ಕಿನಿಂದಲೂ ಉತ್ತರ ಕನ್ನಡವೇ, ಒಂದು ಆ ತುದಿ ಮತ್ತೊಂದು ಈ ತುದಿ. ಹೀಗಾಗಿ ನನಗೂ ಕೂಡ ಯಾವಾಗಲೂ ಹೆಮ್ಮೆ ಇದೆ ಉತ್ತರ ಕನ್ನಡದ ದೃಷ್ಟಿಯಿಂದ. ಅಷ್ಟಲ್ಲದೆ ನಾನು ಇದೇ ಉತ್ತರ ಕನ್ನಡದ ನ್ಯೂ ಇಂಗ್ಲಿಷ್ ಶಾಲೆಯಲ್ಲಿ ನನ್ನ ಅಕ್ಕನ ಮದುವೆಯ ಸಂದರ್ಭದಲ್ಲಿ ಇಲ್ಲೇ ಓದಿದ್ದಿದೆ. ಇಲ್ಲಿನ ಆ ಸಂಬಂಧ ನನಗೆ ಯಾವಾಗಲೂ ಬಲವಾಗಿದೆ, ಘನಿಷ್ಠವಾಗಿದೆ. ಇದಕ್ಕೂ ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ನಾನು BE ಮಾಡಿದ್ದು ಭಟ್ಕಳದಲ್ಲಾಗಿದ್ದರಿಂದ ಮುಂದಿನ ನನ್ನ ಬೌದ್ಧಿಕ ಹಂತದ, ಬೆಳವಣಿಗೆಯ ಹಂತದ ಬಹುತೇಕ ಸಮಯ ನನ್ಗೆ ಉತ್ತರ ಕನ್ನಡದಲ್ಲಿ ಕಳೀತು. ಹೀಗಾಗಿ ಉತ್ತರ ಕನ್ನಡವನ್ನ ಹೆಚ್ಚು ಆಸ್ವಾದಿಸ್ಲಿಕ್ಕೆ ಸಾಧ್ಯ ಆಯಿತು. ಇನ್ನೂ ತುಂಬಾ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನನ್ನ ಸಾರ್ವಜನಿಕ ಜೀವನದ ಆರಂಭವೂ ಉತ್ತರ ಕನ್ನಡದಲ್ಲೇ. ನಾನು ರೋಟ್ರಾಕ್ಟ್ ಕ್ಲಬ್ಬಿನ ಸದಸ್ಯನಾಗಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದು ಇವೆಲ್ಲವೂ ಶುರುವಾಗಿದ್ದು ಉತ್ತರ ಕನ್ನಡದಲ್ಲಿ. ಹೀಗಾಗಿ ಉತ್ತರ ಕನ್ನಡ ನನ್ನ ಜೀವನವನ್ನ ಶೇಪ್ ಮಾಡೋದ್ರಲ್ಲಿ ಒಂದು ಮಹತ್ವದ ಅಧ್ಯಾಯವನ್ನ ವಹಿಸುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ. ಸರ್, ಬಹಳ ಸುಂದರವಾಗಿ ಹೇಳಿದ್ರಿ. ಕಾರವಾರ ಹಿಂದಿನ ಜಿಲ್ಲೆಯ ಹೆಸರು, ಬಹುಶಃ ಕಾರವಾರವೂ ನಿಮ್ಮದು. ಈಗ ಉತ್ತರ ಕನ್ನಡ ಅಂತ ಹೆಸರಾಯಿತು, ಅದು ಸಹಿತ ನಿಮ್ಮದು. ಎಲ್ಲಿ ಕರಾವಳಿ ಆ ಉದ್ದದಿಂದ ಈ ಉದ್ದದವರೆಗೆ, ಜಿಲ್ಲೆ ಈ ಉದ್ದದವರೆಗೂ ಭಟ್ಕಳ ಕಲಿತಿದ್ದು, ಇದು ಹುಟ್ಟಿದ್ದು ಅಲ್ಲಿ. ಇದನ್ನು ನೋಡಿದ್ರೆ ಬಹುಶಃ ಕರಾವಳಿಯ ಎಲ್ಲ ಸೊಗಡುಗಳು ನಿಮ್ಮನ್ನು ಆಕರ್ಷಿಸಿವೆ. ತಾವು ಇಲ್ಲಿಂದ ಹೊರಗಡೆ ಹೋಗ್ತೀರಾ, ಬಹುಶಃ ಕರ್ಮಕ್ಷೇತ್ರ ಮತ್ತು ಜನ್ಮಕ್ಷೇತ್ರದ ಒಂದು ವ್ಯತ್ಯಾಸಗಳನ್ನು ನೋಡಿದಾಗ ಮನುಷ್ಯನ ಒಂದು ಜೀವನದ ಮೇಲೆ ಅಥವಾ ಆತನ ಬೆಳವಣಿಗೆ ಮೇಲೆ ಅಥವಾ ಆತನ ಒಂದು ಪಥದ ಮೇಲೆ ಜನ್ಮಕ್ಷೇತ್ರ ಹೆಚ್ಚಿನ ಪ್ರಭಾವವನ್ನು ಬೀರಬಹುದು ಅಥವಾ ಕರ್ಮಕ್ಷೇತ್ರ ಹೆಚ್ಚಿನ ಪ್ರಭಾವವನ್ನು ಬೀರಬಹುದು? ಜನ್ಮಕ್ಷೇತ್ರದ ಪ್ರಭಾವ ಕರ್ಮಕ್ಷೇತ್ರದಲ್ಲಿ ಆಗುತ್ತೆ ಅಂತ. ನಾವು ಕರ್ಮಕ್ಷೇತ್ರದಲ್ಲಿ ಏನಾದ್ರು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಜನ್ಮಕ್ಷೇತ್ರದ ಪ್ರಭಾವವೇ. ಈಗಲೂ ಕೂಡ
ನನ್ನ ಭಾಷಣಗಳಾದ ಮೇಲೆ ತುಂಬಾ ಜನ ಬೇರೆ ಬೇರೆ ತರದ ಅಭಿಪ್ರಾಯಗಳನ್ನು ತಗೊಂಡು ಬರ್ತಾರೆ, ಪಾಸಿಟಿವ್ ನೆಗೆಟಿವ್ ಎಲ್ಲ. ಆದ್ರೆ ಒಂದಂತೂ ತುಂಬಾ ಜನ ಬಂದು ಹೇಳ್ತಾರೆ, ನಿಮ್ಮ ಊರು ನಿಜವಾಗ್ಲೂ ಸೂಲಿಬೆಲೆಯಾ ಅಂತ. ನಾನು ಹೇಳ್ತೀನಿ, ಯಾಕೆ ಈ ಅನುಮಾನ ಬರುತ್ತೆ ಅಂದ್ರೆ, ನಿಮ್ಮ ಭಾಷೆಯನ್ನು ನೋಡಿದಾಗ, ವ್ಯವಹಾರವನ್ನು ನೋಡಿದಾಗ ನೀವೆಲ್ಲೋ ಬೇರೆಯವರು ಅಂತ ಅನ್ಸುತ್ತೆ ಅಂತ. ಅಂದ್ರೆ ಜನ್ಮ ಕ್ಷೇತ್ರದ ಪ್ರಭಾವ ಗುರುತಿಸ್ಲಿಕ್ಕೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ಆಗತ್ತೆ. ಜನಕ್ಕೆ ನೋಡಿದ ತಕ್ಷಣ ನೀವು ಆಡುವ ಮಾತು, ನಿಮ್ಮ ನಿಮ್ಮ ಇವೆಲ್ಲವೂ ವ್ಯವಹಾರಗಳು ಕಾಣ್ತವೆ, ಢಾಳ ಢಾಳ ಕಾಣುತ್ತೆ ಅಂತ. ಈ ದೃಷ್ಟಿಯಿಂದ ನೋಡಿದ್ರೆ ಕರ್ಮಕ್ಷೇತ್ರದಲ್ಲಿ ಮಾಡುವ ಎಲ್ಲ ಕರ್ಮಕ್ಕೂ ಜನ್ಮಕ್ಷೇತ್ರದ ಪ್ರಭಾವ ಇದ್ದೇ ಇರುತ್ತೆ ಅಂತ. ಹೀಗಾಗಿ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಬರ್ಲಿಕ್ಕಿಲ್ಲ. ಬಹಳ ಒಂದು ಅರ್ಥವತ್ತಂತಹ ಮಾತು. ಇನ್ನು ಚಕ್ರವರ್ತಿ ಸೂಲಿಬೆಲೆ ಬಹುಶಃ ಬೆಳೀತಾ ಚಕ್ರವರ್ತಿ ಸೂಲಿಬೆಲೆ ಒಂದು ಗಿಡ ಅಥವಾ ಒಂದು ಗಿಡ ಅಂತಲೇ ಗಿಡ ಅಂದಾಗ ಆ ಹೂವು ಬಹುಶಃ ಹೂವಿನ ಗಂಧ ಇಡೀ ರಾಜ್ಯದಾದ್ಯಂತ, ರಾಜ್ಯ ಯಾಕೆ ಬಹುಶಃ ದೇಶದಾದ್ಯಂತ ಇವತ್ತು ಚಕ್ರವರ್ತಿ ಸೂಲಿಬೆಲೆಯನ್ನ ಸಾಧಾರಣವಾಗಿ, ಅದರೊಳಗೂ ಯುವಕರಂತೂ ಖಂಡಿತವಾಗಿ ಅದರೊಳಗೂ ಆ ಒಂದು ನೆಲೆಯಲ್ಲಿ ಆಲೋಚನೆ ಮಾಡುವಂಥ ಪ್ರತಿಯೊಬ್ಬರೂ ಚಕ್ರವರ್ತಿ ಸೂಲಿಬೆಲೆ ಬಲ್ಲರು. ಹೇಗೆ ಚಕ್ರವರ್ತಿ ಸೂಲಿಬೆಲೆ ಎಲ್ಲರೂ ಗುರುಸುವಂತಹ ರೀತಿಯ ಮಾರ್ಗದಲ್ಲಿ ಈಗ ನೀವು ಹೋಗ್ತಿರ್ತೀರ ಮಾರ್ಗದಲ್ಲಿ ನಿಮ್ಮ ಆಯ್ಕೆ ಬಹುಶಃ ಎಲ್ಲ ರೀತಿಯಲ್ಲಿ ಇದ್ರಿ, ಆದರೂ ಸಹಿತ ಒಂದು ಭಾಷಣ ಕಲೆಯಲ್ಲಿ ಅಥವಾ ಮಾತನಾಡುವಂತಹ ಕಲೆ ಇದು ತಮಗೆ ಕರಗತವಾದಂಥ ಅದು ಹಿಂದ್ಗಡೆ ಇರ್ತಕ್ಕಂಥ ಗುರುಶಕ್ತಿನೋ ಅಥವಾ ಒಂದು ಪ್ರೇರಣವಾದಂಥ ಶಕ್ತಿನೋ ಇಂಥದ್ದನ್ನು ಕೇಳೋದಾದ್ರೆ ಬಹುಶಃ ಯಾರನ್ನ, ಯಾವ ಪರಿಸ್ಥಿತಿ ಅಥವಾ ಯಾವ ಒಂದು ಪರಿಸ್ಥಿತಿಯನ್ನು ಅಥವಾ ಯಾವ ಒಂದು ಕ್ಷೇತ್ರವನ್ನ ಹೇಳ್ತೀರಿ? ಒಂದು, ಚಿಕ್ಕಂದಿಂದ ವಿವೇಕಾನಂದರ ಪ್ರಭಾವ ತುಂಬಾ ಇದೆ. ಅವರು ತುಂಬಾ ಓದಿದ್ದೇನೆ, ಅಥವಾ ಸಾಧಾರಣವಾದ ಮಟ್ಟಿಗೆ ತುಂಬಾ ಓದಿದ್ದೇನೆ ಅಂತ ಹೇಳೋದು ನನ್ನ ಮಟ್ಟಿಗೆ ತುಂಬಾ ದೊಡ್ಡ ಮಾತು. ಸಾಧಾರಣವಾಗಿ ವಿವೇಕಾನಂದನ ಓದಿದ್ದೇನೆ. ಆನಂತರ ನಾನು PU ಬರೋ ವೇಳೆಗೆ ವಿದ್ಯಾನಂದ ಶೆಣೈಯವರ ಸಂಪರ್ಕ ಆಗಿದ್ದು, ಸಂಘದ ಸಂಪರ್ಕ, ಅದಾದ್ಮೇಲೆ ರಾಜೀವ್ ದೀಕ್ಷಿತರ ಸ್ವದೇಶಿ ಮೂವ್ಮೆಂಟ್ ನ ಸಂಪರ್ಕ, ಅದಾದ ನಂತರ ನಾವು ನಮ್ಮದೇ ಹಾದಿಯಲ್ಲಿ ನಡೆಯುವಂತ ಪ್ರಯತ್ನ, ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿ ಬಹುಶಃ ರಾಮಕೃಷ್ಣಾಶ್ರಮ ಮತ್ತು ಸಂಘ ಇವೆರಡೂ ನನ್ನ ಮೇಲೆ ಮಾಡಿದಂತ ದೊಡ್ಡ ಪ್ರಭಾವ ಏನಿದೆ ಅವೆಲ್ಲವೂ ಕಾರಣ ಅಷ್ಟೇ. ಭಾಷಣದ ಕಲೆ ಅನ್ನೋದಾದ್ರೆ ನನಗಿಂತ ಸುಂದರವಾಗಿ ಭಾಷಣ ಮಾಡೋರು ಬೇಕಾದಷ್ಟಿದ್ದಾರೆ. ಅದು ಕಲೆಯ ದೃಷ್ಟಿಯಿಂದ ತಗೊಳ್ಳೋದಾದ್ರೆ ಭಾಷಣವನ್ನು ಟ್ರೈನಿಂಗ್ ಮಾಡುವವರೇ ಬಹಳ ಜನ ಇದ್ದಾರೆ. ಆದ್ರೆ ನಾನು ಅಂದ್ಕೊಳ್ಳೋದು, ನನ್ನ ಹಿಂದೆ ಇವೆಲ್ಲ ಪ್ರಭಾವ ಏನಿದೆಯೋ ಅದೇ ಇದಕ್ಕೆಲ್ಲವೂ ಕಾರಣವೇ ಹೊರತು ನನ್ನಲ್ಲಿ ಯಾವುದೂ ಅದೇನೂ ಇಲ್ಲ ಪಾಸಿಟಿವ್ ಅಂತ. ನನಗನ್ಸೋದು ನನ್ನೊಳಗೆ ಏನಾದ್ರೂ ಪಾಸಿಟಿವ್ ಯಾರಿಗಾದ್ರೂ ಕಾಣುತ್ತೆ ಅಂತಂದ್ರೆ ಅದು ಸಂಘ ಮತ್ತು ರಾಮಕೃಷ್ಣಾಶ್ರಮ. ನನಗೆ ತುಂಬಾ ತಮಾಷೆ ಅಲ್ಲ, ಸತ್ಯವೂ ಹೌದದು. ನನ್ನ ಎರಡು ಕಣ್ಣುಗಳಲ್ಲಿ ಒಂದು ರಾಮಕೃಷ್ಣಾಶ್ರಮ ಆದ್ರೆ ಮತ್ತೊಂದು ಸಂಘ ಅಂತ. ಒಂದು ಸಾತ್ವಿಕ ದೃಷ್ಟಿ ಒಂದು ಕೋನವನ್ನು ಕೊಡ್ತು, ಮತ್ತೊಂದು ರಾಜಸಿಕವಾಗಿ ನನ್ನನ್ನ ಕರ್ಮ ಭೂಮಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಪ್ರೇರೇಪಿಸ್ತು. ಇವೆರಡು ಸಮನ್ವಯಗೊಂಡಿರೋದರನ್ನ ಏನೋ ನೀವು ನೋಡ್ತಿದ್ದೀರಿ. ನೀವೇನು ಚಕ್ರವರ್ತಿ ಸೂಲಿಬೆಲೆ ಜನ ಮೆಚ್ತಾರೆ, ಅವ್ರು ಆಕ್ಚುಲಿ ಮೆಚ್ಚೋದು ನನ್ನ ಮಾತನ್ನ ಅಥವಾ ನನ್ನನ್ನಲ್ಲ, ನನ್ನ ಒಳಗಿರುವಂತ ಈ ಸಮನ್ವಯ ಏನಾಗಿದೆ ಇದನ್ನು ಮೆಚ್ಚುತ್ತಾರೆ ಅಂತ ನಾನು ಭಾವಿಸ್ತೇನೆ. ಹೀಗಾಗಿ ಎಲ್ಲ ಕ್ರೆಡಿಟ್ ಎರಡು ದೊಡ್ಡ ಸಂಘಟನೆಗಳಿಗೆ ಮತ್ತು ನನಗೆ ತುಂಬಾ ಪ್ರೇರೇಪಣೆ ಕೊಟ್ಟಂತ ಸಮಾಜದ ಕೆಲಸಕ್ಕೆ ಪ್ರೇರೇಪಣೆ ಕೊಟ್ಟಂತ ರಾಜೀವ್ ದೀಕ್ಷಿತರಿಗೆ ಸಲ್ಲತ್ತೆ. ಬಹುಶಃ ರಾಜೀವ್ ದೀಕ್ಷಿತರನ್ನ ಅನೇಕರು ಚಕ್ರವರ್ತಿ ಸೂಲಿಬೆಲೆಯಲ್ಲಿ ಕಾಣ್ತಾ ಇದ್ದಾರೆ, ಇದು ಸತ್ಯ. ರಾಜೀವ್ ದೀಕ್ಷಿತರು ಏನು ಹಾಕೊಂಡಂತ ಅಥವಾ ಹೇಳದಂತ ಮಾರ್ಗಳಿವೆ, ರಾಜೀವ್ ದೀಕ್ಷಿತರನ್ನೇ ಬಹುಶಃ ಚಕ್ರವರ್ತಿ ಸೂಲಿಬೆಲೆ ಅನೇಕರು ಕಾಣ್ತಾರೆ. ಈ ನಿಟ್ಟಿನಲ್ಲಿ ತಾವು ಧರ್ಮ, ಹಿಂದುತ್ವ ಈ ಎಲ್ಲ ನೆಲೆಯಲ್ಲಿ ಆಲೋಚನೆ, ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಈ ಎರಡರಲ್ಲಿ ಇವತ್ತು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾತುಗಳು ನಡೀತಾ ಇವೆ. ಈ ರಾಷ್ಟ್ರೀಯತೆ ಮತ್ತು ಹಿಂದುತ್ವ ಈ ವ್ಯತ್ಯಾಸಗಳನ್ನು ತಾವು ಹೇಗೆ ಗುರುತಿಸ್ತಾರೆ ನಿಮ್ಮ ನೆಲೆಯಲ್ಲಿ? ನನ್ನ ಪಾಲಿಗೆ ರಾಷ್ಟ್ರ ಭಾರತ ಆದ್ರೆ ರಾಷ್ಟ್ರೀಯತೆ ಹಿಂದುತ್ವ ಅಂತ, ಇದರಲ್ಲಿ ತುಂಬಾ ಭಿನ್ನತೆ ನನಗಂತೂ ಕಾಣಲ್ಲ. ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತ ಅಂತ ಹೇಳಿದ್ದು ಸಾವರ್ಕರ್. ಆ ಹಿಮಾಲಯದಿಂದ ಹಿಡಿದು ಸಮುದ್ರದವರೆಗೆ ಹರಡಿಕೊಂಡಿರುವಂತ ವಿಶಾಲವಾದ ಭೂಭಾಗವನ್ನ ಯಾರು ಪಿತೃಭೂಮಿ ಪುಣ್ಯಭೂಮಿ ಅಂತ ಭಾವಿಸ್ತಾರೋ ಅವನೇ ಹಿಂದೂ ಅಂತ. ಈ ಆಧಾರದ ಹಿಂದುತ್ವ ನೋಡೋದಾದ್ರೆ ಇದೇ ರಾಷ್ಟ್ರೀಯತೆ ಅಂತ. ರಾಷ್ಟ್ರೀಯತೆ ಅನ್ನುವ ಹಿಂದುತ್ವ, ರಾಷ್ಟ್ರ ಅನ್ನುವ ಭಾರತ, ಇವೆರಡರ ನಡುವೆ ತುಂಬಾ ಇದನ್ನ ಹುಡುಕುವಂತ ಅಗತ್ಯ ಇಲ್ಲ. ಆದ್ರೆ ಕಾಲಕ್ರಮದಲ್ಲಿ ಹಿಂದುತ್ವ ಅನ್ನೋ ಪದವನ್ನು ಎಷ್ಟು ಕಂಟಾಮಿನೇಟ್ ಮಾಡಿಟ್ಟಿದ್ದಾರೆ ಅಂತಂದ್ರೆ ಬಹುಶಃ ಎರಡೂ ಕಡೆಗಳಿಂದ ಆಗಿರುವಂತಹ ಸಮಸ್ಯೆ. ಈ ಕಂಟಾಮಿನೇಷನ್ ದೃಷ್ಟಿಯಿಂದ ಹಿಂದುತ್ವ ಅಂತ ಹೇಳಬೇಕಾದ್ರೆ ಹಿಂಜರಿಬೇಕಾದ ಪ್ರಮೇಯ ಇದೆ. ಬಟ್ ಹಾಗೇನಿಲ್ಲ. ಅಲ್ಟಿಮೇಟ್ಲಿ ಜಗತ್ತು ಭಾರತವನ್ನು ಗೌರವಿಸೋದಾದ್ರೆ ಇಲ್ಲಿರುವ ಸೆಕ್ಯುಲರಿಸಂ ನ ಕಾರಣದಿಂದಾಗಲ್ಲ, ಇಲ್ಲಿರುವ ರಾಷ್ಟ್ರೀಯತೆ ಹಿಂದುತ್ವ ಅನ್ನುವ ಕಾರಣಕ್ಕೋಸ್ಕರ ಗೌರವಿಸುತ್ತೆ ಅಂತ. ಈ ದೃಷ್ಟಿ ನೋಡುವಾಗ ನನಗನ್ಸುತ್ತೆ ನಮಗಂತೂ ಯಾವ ಗೊಂದಲವೂ ಇಲ್ಲ. ನಾನು ಹಿಂದುತ್ವದ ಕುರಿತಂತೆ ಮಾತನಾಡುವಾಗ ಅದು ಪ್ರಧಾನಮಂತ್ರಿಯ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದ್ದಾಗ್ಲೂ ಕೂಡ ಹಿಂದುತ್ವದ ಒಂದು ಮಂತ್ರ ಅಷ್ಟೇ. ಈ ಆನೋ ಭದ್ರಾ ಕೃತವೋ ಎಂತ ವಿಶ್ವತಃ ಅಂತ ಹೇಳಬೇಕಾದಾಗ, ಜಗತ್ತಿನಿಂದ ಎಲ್ಲ ಒಳ್ಳೆತನಗಳು ಬರಬಹುದು ಅಂತ ಈ ದೇಶ ಕೇಳಬೇಕಾದಾಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಆಗಲೇ ಇದೆ ಅಂತ ಅದು ಕೊಟ್ಟಿರುವಂತ ಹೊಸ ರೂಪ ಇದಾಗಬಹುದೇ ಹೊರತು ಇದೇನು ಹೊಸತಲ್ಲ. ಹೀಗಾಗಿ ಹಿಂದುತ್ವ ಎನ್ನುವ ರಾಷ್ಟ್ರೀಯತೆ ನಮ್ಮ ರಕ್ತದ ಕಣಕಣದಲ್ಲೂ ಇದೆ, ಅದು ಮುಂದುವರಿಯುತ್ತೆ ಅಂತ ನಾನು ಭಾವಿಸ್ತೇನೆ. ಇನ್ನು ನಮ್ಮಲ್ಲಿ ಅನೇಕ ಹಬ್ಬಗಳು
ನಮ್ಮ ಧರ್ಮದಲ್ಲಿ ಬಹುಶಃ ಹಬ್ಬಗಳಿಗೆ ನಮ್ಮಲ್ಲಿ ವಿಶೇಷತೆ ಇದೆ. ನಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ ಹಬ್ಬಗಳು ಅನೇಕ ಅತ್ಯಂತ ಕೆಳಮಟ್ಟದ ಜನರಿಗೂ ಸಹಿತ ಆಯಾ ಸಂದರ್ಭದಲ್ಲಿ ಆಯಾ ಒಂದು ಋತುಮಾನಗಳಲ್ಲಿ ಪೌಷ್ಟಿಕ ಆಹಾರವನ್ನು ಪ್ರಸಾದದ ರೂಪದಲ್ಲಿ ಸಿಗಲಿ ಅಂತಕ್ಕಂಥ ನೆಲೆಯಲ್ಲಿ ನಮ್ಮ ಹಬ್ಬಗಳ ಆಚರಣೆ ಆಗ್ತವೆ ಅಂತ ಹೇಳ್ತಾರೆ. ಯುಗಾದಿ ಹಬ್ಬವನ್ನು ಆಲೋಚನೆ ಮಾಡಿ, ಬಹುಶಃ ಯುಗಾದಿ ಪರ್ವದಲ್ಲಿ ನಾವಿದ್ದರಿಂದ ಯುಗಾದಿ ಹಬ್ಬವನ್ನು ಯಾವ ನೆಲೆಯಲ್ಲಿ ನಾವು ಅಂತಲ್ಲ ಬಹುಶಃ ಇಡೀ ಜಗತ್ತು ಒಪ್ಪಿಕೊಳ್ಳುವ ರೀತಿಯಲ್ಲಿ ತಾವೇನು ಹೇಳ್ತೀರಿ? ಒಂದು ಯುಗದ ಆದಿ ಅಂತ ಸಹಜವಾಗಿ ನ್ಯೂ ಇಯರ್ ಹೊಸತು ಅಂತ ಕೇಳಿದಾಗ ನಮ್ಮ ಎಲ್ಲ ಹಬ್ಬಗಳು ಪ್ರಕೃತಿ ಪೂರಕವಾಗಿರ್ಬೇಕು ಅನ್ನೋದಾದ್ರೆ ಪ್ರಕೃತಿಗೆ ಹೊಸತು ಈಗಲೇ. ನೀವು ಈ ಕಲ್ಪನೆ ಏನ್ ಬರುತ್ತೆ, ಯುಗಾದಿಗೆ ಎಲ್ಲ ಚಿಗುರು ಹೊಡೆಯುವಂತ ಕಾಲ, ಇನ್ ಸ್ವಲ್ಪ ದಿನಗಳಲ್ಲಿ ಮಳೆ ಆಗಿ ವಾತಾವರಣವೇ ಬದಲಾಗುವಂತ ಕಾಲ, ಅವೆಲ್ಲಕ್ಕೂ ಆರಂಭವಾಗುವುದು ಇಲ್ಲಿ ಅನ್ನೋ ಕಾರಣಕ್ಕೆ ಯುಗದ ಆದಿ ಅಂತ ನೀವು ಆಲೋಚನೆ ಮಾಡೋದಾದ್ರೆ ಹೊಸ ವರ್ಷ ಅಂತ ಆಲೋಚನೆ ಮಾಡಿದ್ರೆ ಇದೇ ಹೊಸ ವರ್ಷ. ನಾವು ಈ ಪಶ್ಚಿಮದ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಪ್ರಕೃತಿಯಿಂದ ಎಷ್ಟು ದೂರ ಆಗಿದ್ದೀವಿ ಅಂದ್ರೆ ಸಹಜವಾದ ಬದುಕಿನಿಂದ ಬಹಳ ದೂರ ಆಗಿದ್ದೀವಿ. ಹೀಗಾಗಿ ಬಟ್ ಇವತ್ತು ಹೊಸ ಕಾನ್ಶಿಯಸ್ ಹುಟ್ಟಿದೆ, ಮತ್ತೆ ಆ ಹೊಸ ಪ್ರಜ್ಞೆ ಜಾಗೃತವಾಗ್ತಿದೆ. ಈ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದೆ ಅಂತಂದ್ರೆ ಬಹುಶಃ ಇಡೀ ಜನ ಈ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಾರೆ. ನಮ್ಮ ಪ್ರತಿಯೊಂದು ಹಬ್ಬವೂ ಕೂಡ ಪ್ರಕೃತಿಯೊಂದಿಗೆ ನಡೆಯೋದು ಅಂತ, ಸಹಜವಾದ ಬದುಕನ್ನು ಬದುಕೋದು ಅಂತ. ಯುಗಾದಿ ಈ ಸಹಜವಾದ ಬದುಕಿಗೆ ಪ್ರೇರಣೆ ಕೊಡೋದ್ರಿಂದ ನನ್ನ ಪಾಲಿಗೆ ಹೊಸ ವರ್ಷ ಯುಗಾದಿಯೇ, ನನ್ನ ಪಾಲಿಗೆ ಹೊಸ ಜೀವನವನ್ನ ತಂದು ಕೊಡಬಹುದಾದ ಸಾಧ್ಯತೆ ಇರುವಂತದ್ದು ಯುಗಾದಿಯೇ. ಪ್ರಕೃತಿಗೆ ಯಾವತ್ತು ಹೊಸ ಜೀವನವೋ ಅವತ್ತೇ ನನಗೂ ಹೊಸ ಜೀವನ, ಅನುಮಾನವೇ ಇಲ್ಲ. ಇನ್ನು ಬಹುಶಃ ಇದು ನಿಮ್ಮ ಚಕ್ರವರ್ತಿ ಸೂಲಿಬೆಲೆಯವರ ಮಾತುಗಳು ಅತ್ಯಂತ ಹೆಚ್ಚಾಗಿ ಪ್ರಭಾವ ಬೀರುವುದು ಯುವಕರಲ್ಲಿ. ಬಹುಶಃ ತಮ್ಮ ಉದ್ದೇಶನೂ ಸಹಿತ ಯುವಜನತೆನ. ನನ್ನ ಟಾರ್ಗೆಟ್ ಆಡಿಯನ್ಸ್ ಅಂತ ಇದ್ರೆ ಅದು ಯುವಕ, ಅದು ಅನುಮಾನವೇ ಇಲ್ಲ. ನಾನು ಬಹುತೇಕ ಯೋಚನೆ ಮಾಡೋದು ಅದನ್ನೇ. ಒಂದು ಸ್ಪಷ್ಟವಾದ ಫಾರ್ಮುಲಾ ನನಗಿದೆ. ನಮ್ಮ ವಯಸ್ಸು ಎಷ್ಟಿದೆಯೋ ಅದಕ್ಕಿಂತ 20 ವರ್ಷ ಕೆಳಗಿನವ್ರನ್ನ 20 ವರ್ಷ ಮೇಲಿನವ್ರನ್ನ ನಾವು ಪ್ರೇರೇಪಣೆ ಕೊಡಬಹುದು ಅಂತ. ಆ ದೃಷ್ಟಿಯಿಂದ ನೋಡಿದ್ರೆ ನನಗೀಗೊಂದು 35-37 ನಡುವೆ ಇರೋದ್ರಿಂದ ನಾನೊಂದು 17ರಿಂದ ನನಗಿಂತ ಹೆಚ್ಚು ಅಂತಂದ್ರೆ ಒಂದು 57 ನಡುವಿನ ಗ್ಯಾಪ್ ಅನ್ನು ಮುಟ್ಟಬಹುದು. ಸರಿಯಾಗಿದೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ನನಗೀಗ ಸಮರ್ಥವಾದ ಯೂತ್ ಟೀಮ್ ಅನ್ನು ಹಿಡ್ಲಿಕ್ಕೆ ಸಾಧ್ಯವಾಗುತ್ತೆ. ಬಹುಶಃ ಇಲ್ಲಿಂದ ಆಚೆ ಇನ್ನು 10 ವರ್ಷ ಕಳೆದ ನಂತರ ನಾನು ಯುವಕರ ಬಗ್ಗೆ ತುಂಬಾ ಮಾತನಾಡ್ಲಿಕ್ಕೆ ಹೋಗಲ್ಲ. ಬಹುಶಃ ನಾನು ಪ್ರವಚನದ ದೃಷ್ಟಿಗೆ ಹೋಗ್ಬೇಕಾಗುತ್ತೆ. ನಾನು ಈ ದೇಶದ ಕಲ್ಪನೆಯನ್ನು ಕಟ್ಟಿಕೊಡುವಂತ ಬೇರೆ ರೂಪಕ್ಕೆ ನಾನು ಹೋಗ್ಬೇಕು. ಅಫ್ಕೋರ್ಸ್ ನಾನು ಅದಕ್ಕೆ ಈಗಲೇ ಪ್ರಿಪೇರ್ ಆಗಿದ್ದೀನಿ. ನನಗೆ ತುಂಬಾ ಸ್ಪಷ್ಟವಾಗಿದೆ, ನಾನು 50 ವರ್ಷ ಆದಾಗ್ಲೂ 15 ವರ್ಷದ ಹುಡುಗನ್ನ ಪ್ರೇರೇಪಣೆ ಮಾಡಬಹುದು ಅನ್ನೋ ಕಲ್ಪನೆ ನನಗಿಲ್ಲ. ನಾನು ರೂಪಿಸಿಕೊಳ್ತಾ ಹೋಗ್ತಿದ್ದೀನಿ ಅದಕ್ಕೆ ತಕ್ಕಂತೆ. ಆ ದೃಷ್ಟಿಯಿಂದ ನೋಡಿದ್ರೆ ಈಗ ನಾನು ತುಂಬಾ ಸಮರ್ಥವಾಗಿ ತರುಣರನ್ನೇ ಮುಟ್ಟಬೇಕಾದಂತ ಅಗತ್ಯ ಇದೆ, ಮತ್ತು ಆ ಕೆಲಸ ನಾನು ಮಾಡ್ತಿದ್ದೀನಿ. ಈಗ ಕೆಲವು ದಿನಗಳಿಂದ ಹಿಂದಿನ ಸಲ ಅಥವಾ ಈಗ ಮುಂದೆ ಬರೋ ದಿವಸದಲ್ಲಿ ನಮ್ಮಲ್ಲಿ ಒಂದು ಕೆಲವು ಕೂಗು ಕೇಳಿಬಂದಿತ್ತು. ಇದು ನಾನು ಸಾಮಾಜಿಕದಿಂದ ರಾಜಕೀಯಕ್ಕೆ ಆಲೋಚನೆ ಮಾಡ್ತಾರೆ. ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ MP ಕ್ಷೇತ್ರಕ್ಕೆ ನಿಲ್ತಾರೆ ಅಂತಕ್ಕಂಥ ಗೋಜುಗಳು ಬಹುಶಃ ಅದು ಜನರ ಆಸೆ ಆಗಿತ್ತೋ ಅಥವಾ ಜನರ ಆಸೆನೇ ಅಥವಾ ಹಿಂಗೆ ಹೇಳಿಸ್ತೋ ಅಥವಾ ಅದಕ್ಕೆ ಹಿಂದೆ ಇನ್ಯಾರಾದ್ರೂ ಅದಕ್ಕೆ ಕಾರಣರು ಇದ್ದಾರೋ ಏನಂತ ಗೊತ್ತಾಗ್ಲಿಲ್ಲ. ಒಟ್ಟಾರೆ ಒಂದ್ಸಲ ಹವಾ ಇತ್ತು. ಏನದು ಕಾರಣ? ಇಲ್ಲಿನ ಪತ್ರಿಕೆಗಳಲ್ಲಿ ಅಚಾನಕ ಸುದ್ದಿ ಬಂತು, ಚಕ್ರವರ್ತಿ ಸೂಲಿಬೆಲೆಯವರು MP ನಿಂತುಕೊಳ್ತಾರೆ ಇಲ್ಲ. ಅದಕ್ಕೆ ಪೂರಕವಾಗಿ ನನಗೆ ಸಂಘದ ಹಿರಿಯರಿಂದ ಒತ್ತಡ ಇತ್ತು. ಅದಕ್ಕೆ ಪೂರಕವಾಗಿ ಒಂದಷ್ಟು ಮಠಾಧೀಶರು ಒತ್ತಾಯ ಹಾಕಿದ್ರು. ಅದಕ್ಕೆ ಪೂರಕವಾಗಿ ಒಂದಷ್ಟು ಪ್ರಭಾವಿ ನಾಯಕರುಗಳ ಒತ್ತಡ ಇತ್ತು. ಒಂದು ರಾಜಕೀಯ ಪಕ್ಷದ ರಾಜ್ಯಾಧ್ಯಕ್ಷರೇ ಇದಕ್ಕೆ ನೀವು ಬರಬೇಕು ಅಂತ ಕೇಳಿದ್ರು. ಆದ್ರೆ ನನ್ನ ದೃಷ್ಟಿಕೋನ, ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋದು ಖಂಡಿತ ಅಲ್ಲ. ನನ್ನ ಉದ್ದೇಶವೂ ಅದಿಲ್ಲ. ನಾವು ನಮೋ ಬ್ರಿಗೇಡ್ ಕಟ್ಕೊಂಡು ಓಡಾಡ್ಬೇಕಾದಾಗ ಎಲ್ರಿಗೂ ಅನ್ಸಿತ್ತು ರಾಜಕೀಯವೇ ದೃಷ್ಟಿಯಾಗಿರುತ್ತೆ ಅಂತ. ನನ್ನ ಮನಸ್ಸಿನಲ್ಲಿ ಯಾವ ಮೂಲೆಯಲ್ಲೂ ಕೂಡ ರಾಜಕೀಯಕ್ಕೆ ಬರಬೇಕು ಅಂತಿಲ್ಲ. ಮತ್ತು ಒಬ್ಬ ರಾಜಕೀಯ ನಾಯಕನಿಗೆ ಏನ್ ಗೌರವ ಸಿಗುತ್ತೋ ಅದಕ್ಕಿಂತ 100 ಪಟ್ಟು ಹೆಚ್ಚಿನ ಗೌರವವನ್ನು ಸಮಾಜ ಕೊಟ್ಟಾಗಿದೆ. ಅಧಿಕಾರದ ದೃಷ್ಟಿಯಿಂದ ಏನ್ ಪಡ್ಕೋಬೇಕು ಅಂತಿದ್ದಾರೋ ಅದಕ್ಕಿಂತ ಹೆಚ್ಚು ಪಡ್ಕೊಳ್ಳಿಕ್ ಸಾಧ್ಯ ಆಗಿದೆ. ಇನ್ನು ಹಣ ಮಾಡೋದು ಅಧಿಕಾರದ ಉದ್ದೇಶ ಅನ್ನೋದಾದ್ರೆ ನನಗಂತೂ ಆ ಕಲ್ಪನೆಯೂ ಇಲ್ಲದೆ ಇರೋದ್ರಿಂದ ನನಗಲ್ಲಿ ಹೋಗಿ ಮಾಡ್ಬೇಕಾಗಿದ್ದೇನಿಲ್ಲ. ಕೆಲಸದ ದೃಷ್ಟಿಯೇ ಆದ್ರೆ ರಾಜಕೀಯ ನಾಯಕರಿಗೂ ಕೂಡ ಅನೇಕ ಬಾರಿ ಇರಿಸು ಗುರುಸು ಉಂಟಾಗಬಲ್ಲಂತ ಅನೇಕ ಕೆಲಸಗಳನ್ನ ಸಮಾಜದ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಬಹುಶಃ ನಾನು ಅಲ್ಲಿಗೆ ಹೋಗಿ ಮಾಡ್ಬೇಕಾಗಿಲ್ಲ ಅನ್ನೋದು ಗೊತ್ತಿದ್ರಿಂದ ನಾನೇ ಅತ್ಯಂತ ಖುದ್ದಾಗಿ ಒಂದು ಪಾರ್ಟಿಯ ರಾಜ್ಯಾಧ್ಯಕ್ಷರನ್ನ, ಒಂದು ಪಾರ್ಟಿಯ ಪ್ರಮುಖರಿಗೆ, ಸಂತರಿಗೆಲ್ಲ ನಾನೇ ಖುದ್ದಾಗಿ ದಯಮಾಡಿ ನನ್ನ ಹೆಸರು ಬಂದರೆ ರಿಜೆಕ್ಟ್ ಮಾಡಿ ಅಂತ ಕೇಳಿಕೊಂಡಿದ್ದಿದೆ. ಅದು ನಂಗೆ ಬಹಳ ಹೆಮ್ಮೆ ಇದೆ. ಅಂದ್ರೆ ಎಲ್ಲರೂ ಕಳೆದ ಬಾರಿ ನರೇಂದ್ರ ಮೋದಿ ಅವರ ಹವಾದಲ್ಲಿ ಗೆಲ್ಲುವ ವಾತಾವರಣ ಇದ್ದಾಗ ಪಾರ್ಟಿಯ ಮುಂದೆ ಲೈನ್ ನಿಂತ್ಕೊಂಡು ಟಿಕೆಟ್ ಬೇಕು ಅಂತ ಕೇಳುವಾಗ ನಾನು ಹಿಂಭಾಗದಲ್ಲಿ ಹೋಗಿ ಟಿಕೆಟ್ ಕೊಡಬೇಡಿ ಅಂತ ಹೇಳಿ ಬಂದಿದ್ದು ನನಗೆ ಬಹಳ ಹೆಮ್ಮೆ ಇದೆ. ನನಗೆ ಇವತ್ತಿಗೂ ಸಂತೋಷ ಇದೆ. ನನ್ನ ಕ್ರೆಡಿಬಿಲಿಟಿ ನನಗೆ ನಾನು ಪ್ರೂವ್ ಮಾಡ್ಕೊಂಡಿದ್ದೀನಿ. ಬಹಳ ಸಂತೋಷ. ಅವರು ಕೇಳಿದ್ದು ಹೆಮ್ಮೆ ಇದೆ, ನಾನು ಅವ್ರು ಹೇಳಿದ್ದನ್ನ ಕೇಳದೆ ಹೊತ್ತು ಹೆಮ್ಮೆ ಇದೆ. ಎರಡು ರೀತಿಯ ಹೆಮ್ಮೆಯನ್ನ ಬಹಳ ಖುಷಿ ಅನ್ನಿಸ್ತದೆ. ನಮಸ್ಕಾರ ವೀಕ್ಷಕರೇ.
ಇನ್ನೊಂದು ದಿಕ್ಕಿನಲ್ಲಿ ಆಲೋಚನೆ ಮಾಡಿದ್ರೆ ಈ ಒಂದು ರಾಜಕೀಯವಾಗಿ ನೀವು ಉತ್ತರ ಕನ್ನಡದಲ್ಲಿ ಇಲ್ಲಿವರೆಗಿನ ರಾಜಕೀಯ ಸ್ಥಿತಿಯನ್ನು ಅಥವಾ ಅಭಿವೃದ್ಧಿ ಸ್ಥಿತಿಯನ್ನು ನೋಡ್ತೀರಿ. ನಾನು ಈ ಒಂದು ರಾಜಕೀಯವಾಗಿ ಆಲೋಚನೆ ಮಾಡೋದಿಲ್ಲ, ಅಭಿವೃದ್ಧಿ ಪರವಾಗಿ ಆಲೋಚನೆ ಮಾಡಿದ್ರೆ ನೀವು ನಡೆದಂತಹ ನೆಲ ಆಗ ಹೇಗಿತ್ತೋ ಈಗೂ ಹಾಗೆ ಇದೆ ಅಂತಕ್ಕಂಥ ಅನೇಕ ಜನರ ಕೂಗು ಸಹಿತ ಇದೆ. ಈ ದೃಷ್ಟಿಯಲ್ಲಿ ತಾವು ಈಗಾಗಲೇ ಸಾಧಾರಣವಾಗಿ ರಾಜಧಾನಿಗೆ ಹತ್ತಿರವಾಗಿ ಇದ್ದಂಥವ್ರು, ನೀವು ನಮ್ಮ ಕರಾವಳಿಯ ಒಂದು ಸುಧಾರಣೆಗಾಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮ್ಮ ಒಂದು ವಲಯದಲ್ಲಿ ಯಾವ ರೀತಿ ಪ್ರಯತ್ನಗಳನ್ನು ಮಾಡಿದ್ರ ಅಥವಾ ಮಾಡುವಂತಹ ಆಲೋಚನೆಗಳಿವೆ? ಒಂದು ನಾನು ಇದನ್ನು ರಾಜಕೀಯವಾಗಿ ಮಾತನಾಡಿದ್ರೆ ಮತ್ತೆ ಅದಕ್ಕೊಂದು ಬಣ್ಣ ಕಟ್ಟಬಾರದು ಅಷ್ಟೇ. ಆದ್ರೆ ಒಟ್ಟಾರೆ ಡೆವಲಪ್ಮೆಂಟ್ ನ ದೃಷ್ಟಿಯಿಂದ ಉತ್ತರ ಕನ್ನಡದವರು ಬಹಳ ದುರದೃಷ್ಟಕರ ಸ್ಥಿತಿಯಲ್ಲಿದ್ದಾರೆ. ಅಂದ್ರೆ ನೀವು ನಾವು ಎಲ್ಲ ಇಡೀ ಉತ್ತರ ಕನ್ನಡ ಈ ದೃಷ್ಟಿಯಿಂದ ಬಹಳ ನೊಂದುಕೊಳ್ಳಬೇಕಾದಂತ ಸ್ಥಿತಿಯಲ್ಲಿದೆ. ಉತ್ತರ ಕನ್ನಡವನ್ನ ಡೆವಲಪ್ ಮಾಡುವ ಮನಸ್ಸೇ ಮಾಡಿದ್ರೆ ಬರೀ ಟೂರಿಸಂ ಒಂದೇ ಸಾಕು ಉತ್ತರ ಕನ್ನಡವನ್ನ ಬಹುಶಃ ರಾಜ್ಯದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೆಚ್ಚಿನ ಆದಾಯ ತರುವಂತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ. ಆದ್ರೆ ದುರ್ದೈವದ ಸಂಗತಿ ಇಲ್ಲಿರುವಂತ ಯಾರು ಅದು MLA-ಗಳಿರ್ಲಿ MP-ಗಳಿರ್ಲಿ ಯಾರೇ ಇರಲಿ, ನಾ ಯಾವುದೇ ಪಕ್ಷ ವಿಚಾರ ಮಾತಾಡ್ತಿಲ್ಲ, ಒಟ್ಟಾರೆ ದೃಷ್ಟಿಯಿಂದ ಈ ಬಗ್ಗೆ ಆಲೋಚನೆ ಮಾಡುವಂತ ಒಂದು ವಿಷನರಿ ಪ್ಲಾನ್ಸ್ ಇಲ್ಲ ಅಂತ ನಾನು ಯಾವಾಗ್ಲೂ ಆಲೋಚನೆ ಮಾಡೋದು. ನಂಗೆ ಇವತ್ತಿನ ಪ್ರಧಾನಮಂತ್ರಿ ನೋಡಿದಾಗ ಖುಷಿ ಆಗುತ್ತೆ. ಪ್ರಧಾನಮಂತ್ರಿಗಳ ಪ್ಲಾನ್ ಎಷ್ಟು ವರ್ಷದ್ದು ಅಂತ ಕೇಳಿದಾಗ 5 ವರ್ಷದ ಅಂತ. ಇತ್ತೀಚೆಗೆ ನಾನು ಟೈಮ್ಸ್ ನವನ್ನ ನಾವಿಕಾ ಮಾತಾಡೋದನ್ನ ಕೇಳ್ತಿದ್ದೆ. ನಾವಿಕಾ ಹೇಳ್ತಿದ್ಲು, ನಾನು ಪ್ರಧಾನಮಂತ್ರಿ ಆದ ತಕ್ಷಣ ಅವರನ್ನು ಕೇಳಿದೆ ನಿಮ್ಮ ಬ್ಲೂ ಪ್ರಿಂಟ್ ಏನಿದೆ ಅಂದಾಗ ಅವ್ರು ಹೇಳಿದ್ರು 2020 ವೇಳೆಗೆ ಭಾರತ ಹೀಗಾಗುತ್ತೆ ಅಂತಂದ್ರೆ ಅವರ ಅಧಿಕಾರಾವಧಿ ಇದೆ 2019 ಬಟ್ ಅವ್ರು 2020 ಕಲ್ಪನೆಯನ್ನ 2022 ಮಾತಾಡ್ಲಿಕ್ಕೆ ಮಾಡಿದ್ದಾರೆ. ಅಂದ್ರೆ ವಿಷನ್ ಹೇಗಿರ್ಬೇಕು ಅಂದ್ರೆ 15 ವರ್ಷದ್ದು 20 ವರ್ಷದ ಪ್ಲಾನ್ ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ನಮ್ಮವರಿಗೆ 15 ತಿಂಗಳಿನ ಪ್ಲಾನ್ ಇಲ್ಲ ಅಂತಂದ್ರೆ ಏನ್ ಯೋಚನೆ ಮಾಡ್ಬೇಕು ಅಂತ, ಒಂದು ಪಾಲಿಸಿ ಇಲ್ಲ ಅಂತ, ಒಂದು ಟೂರಿಸಂ ಪಾಲಿಸಿ ಉತ್ತರ ಕನ್ನಡಕ್ಕೆ ಏನ್ ಮಾಡ್ಬೇಕು ಅಂತ MP-ಗಳು MLA-ಗಳು ನೀವು ಯಾವುದೇ ಪಾರ್ಟಿಯವರು ಇರಿ, ನೀವು ಎಲೆಕ್ಷನ್ ಟೈಮ್ ನಲ್ಲಿ ಎಷ್ಟೇ ಕಿತ್ತಾಡಿ, ಎಲೆಕ್ಷನ್ ಮುಗಿದ ನಂತರ ಎಲ್ಲರೂ ಸೇರ್ಕೊಂಡು ಉತ್ತರ ಕನ್ನಡದ ಡೆವಲಪ್ಮೆಂಟ್ ಸೇರ್ಕೊಳ್ಬೇಕಾದಂತ ಒಂದು ಸಾಮಾನ್ಯ ಪ್ರಜ್ಞೆ. ನಾನಿದನ್ನ ಬಹುಶಃ ಕರ್ನಾಟಕದ ಬೇರೆ ಬೇರೆ ಪ್ರಾಂತದ ಜನರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ. ಆದ್ರೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡವನ್ನ ಪ್ರಜ್ಞಾವಂತರ ನಾಡು ಅಂತ ಕರೀತಾರೆ ಅಂತ ಹೇಳುವಾಗ ಪ್ರಜ್ಞಾವಂತರಿಗೂ ಈ ಪ್ರಜ್ಞಾವಂತಿಕೆ ಇಲ್ಲ ಅಂತಂದ್ರೆ ಇನ್ಯಾರಿಗಿರ್ಬೇಕು ಅಂತ ಈ ದೃಷ್ಟಿಯಿಂದ ನೋಡಿದ್ರೆ ದುರದೃಷ್ಟಕರ ಪರಿಸ್ಥಿತಿ ಇದೆ. ಅದು ಹೀಗಿರಬಾರ್ದು. ಜನ ಯೋಚನೆ ಮಾಡ್ಬೇಕು. ನಾವ್ ಯಾರನ್ನ ಆರಿಸ್ಕೊಂಡು ಬರ್ತಿದೀವೋ ಎಲ್ಲರೂ ಪ್ಯಾಸಿವ್ ಆಗಿರ್ತಾರೆ ಹೊರತು ಆಕ್ಟಿವ್ ಆಗಿ ಮುನ್ನುಗ್ಗಿ ಕೆಲಸ ಮಾಡುವಂತ, ಇದು ಬಹಳ ಹಿಂದಿನಿಂದಲೂ ಗೊತ್ತಿಲ್ಲ ಯಾಕೆ ಉತ್ತರ ಕನ್ನಡಕ್ಕೆ ಈ ತರದ ಪರಿಸ್ಥಿತಿ ಇದೆಯೋ. ಒಂದಾದ್ಮೇಲೊಂದು ಇದೇ ಕಲ್ಪನೆ ಇರೋದ್ರಿಂದ ಪ್ಯಾಸಿವಿಟಿಯಿಂದ ಆಕ್ಟಿವಿಟಿಗೆ ಬರುವಂತ, ಆಕ್ಟಿವಿಟಿ ಅಂತಂದ್ರೆ ಬರೀ ಹೇಳಿಕೆಗಳಲ್ಲ, ಆಕ್ಟಿವಿಟಿ ಅಂತಂದ್ರೆ ಮತ್ತೊಬ್ಬರಿಗೆ ಹೊಡೆಯೋದು ಮತ್ತೊಬ್ಬರ ಕೈ ಕಡಿಯೋದು ಮಾತುಗಳಲ್ಲ. ಆಕ್ಟಿವಿಟಿ ಅಂತಂದ್ರೆ ನೇರವಾಗಿ ಸಮಾಜದ ಡೆವಲಪ್ಮೆಂಟ್ಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದು ಅನ್ನೋದು ಬಹುಶಃ ಅರ್ಥ ಆಗ್ಬೇಕು. ಆದ್ರೆ ಉತ್ತರ ಕನ್ನಡಕ್ಕೆ ತುಂಬಾ ಭವಿಷ್ಯದ ಮುನ್ಸೂಚನೆಗಳು ಬಹಳ ಜೋರಾಗಿದೆ. ಉತ್ತರ ಕನ್ನಡ ಈಗಲೂ ಪ್ರಯತ್ನ ಪಡೋದಾದ್ರೆ, ಈಗಲೂ ಇದನ್ನ MP-ಗಳು MLA-ಗಳು ಜೊತೆ ಕೂತ್ಕೊಂಡು ಆಲೋಚನೆ ಮಾಡೋದಾದ್ರೆ ನನಗನ್ಸುತ್ತೆ ತುಂಬಾ ದೊಡ್ಡ ಬದಲಾವಣೆ ಬರ್ಲಿಕ್ಕಿದೆ. ಇನ್ನು ಬಹುಶಃ ಉತ್ತರ ಕನ್ನಡ ಅಂದಾಕ್ಷಣ ನಾವು ಕರಾವಳಿಯನ್ನು ಹೆಚ್ಚಾಗಿ ನೋಡ್ತೇವೆ. ಕರಾವಳಿಗಳಿವೆ ನಮ್ಮಲ್ಲಿ CRZ ಒಂದು ಕಡೆ ಬಹುಶಃ ಒಂದು ಕೆಲವು ಕ್ಷೇತ್ರವನ್ನು CRZ ನುಗ್ಗಿರ್ತದೆ, ಆನಂತರದಲ್ಲಿ ಹೆದ್ದಾರಿ ನುಗ್ಗುತ್ತದೆ, ಆನಂತರದಲ್ಲಿ ರೈಲ್ವೆ ನುಗ್ಗುತ್ತದೆ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟದ ರಕ್ಷಣೆ ನುಗ್ಗುತ್ತದೆ. ಇಲ್ಲಿ ಅಳಿದುಳಿದ ಕ್ಷೇತ್ರ ಬಹುಶಃ ನಮ್ಮ ಜಿಲ್ಲೆಯನ್ನು ಆಲೋಚನೆ ಮಾಡಿದ್ರೆ ಎಣಿಕೆ ಮಾಡುವಷ್ಟೇ ಕ್ಷೇತ್ರ ನಮ್ಮಲ್ಲಿ ಜಿಲ್ಲೆಯಲ್ಲಿ ಬಳಸುವಂತ. ಮೇಲ್ಗಡೆ ಹೋಗುವಂಗಿಲ್ಲ ಅಲ್ಲಿ ವನ್ಯಜೀವಿ ವ್ಯವಸ್ಥೆ, ಕೆಳಗಡೆ ಹೋಗುವಂಗಿಲ್ಲ CRZ, ಅಲ್ಲಿ ಮಧ್ಯದಲ್ಲಿ ಬಂದ್ರೆ ಹೆದ್ದಾರಿ ಅಂತ, ಅಲ್ಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂತಹ ಇದ್ರೊಳಗೆ ಬಹುಶಃ ಅಭಿವೃದ್ಧಿ ಸಾಧ್ಯ ಅಂತಾರೆ, ಮಾಡ್ಲಿಕ್ಕೆ ಸಾಧ್ಯ. ಖಂಡಿತ ನಾನು ಅದನ್ನೇ ಹೇಳ್ತೇನಲ್ಲ, ನೀವು ಎಲ್ಲ ಕಡೆ ಡೆವಲಪ್ ಮಾಡದಂತೆ ಕರಾವಳಿ ಯೋಚನೆ ಮಾಡಬಾರ್ದು. ಬೇರೆ ನಿಮ್ಗೆ ಇದಕ್ಕೆ ಬೇರೆನೇ ಬ್ಲೂ ಪ್ರಿಂಟ್ ಬೇಕು ಅಂತ ನಾನು ಹೇಳುದು. ಇಲ್ಲಿ ರೈಲ್ವೆ ಹಳಿ ಹೋಗುತ್ತೆ, ಖುಷಿ ಪಡ್ಬೇಕು ನಾವು. ಇಲ್ಲಿ ವನ್ಯಜೀವಿ ಸಂರಕ್ಷಣಾ ಕೇಂದ್ರಗಳಿವೆ, ಖುಷಿ ಇದು ನಮ್ಮ ಆಸ್ತಿ ಅಂತ. ಈ ಆಸ್ತಿ ಕೋಲಾರಕ್ಕಿಲ್ಲ, ಈ ಆಸ್ತಿ ಮೈಸೂರಿಗಿಲ್ಲ, ಯಾರಿಗೂ ಇಲ್ಲ. ವನ್ಯಜೀವಿಗಳ ಈ ಸಂರಕ್ಷಣಾ ಇದು ವ್ಯವಸ್ಥೆ ನಮಗ್ ಮಾತ್ರ ಇದೆ. ನೀವು ನಂಬ್ತಿರೋ ಇಲ್ವೋ, ನಾನು PU ಮುಗಿಸಿ ಬಂದಾಗ ಮೊದಲನೇ ಬಾರಿಗೆ ಶಿವರಾಮ್ ಕಾರಂತನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಮೊದಲನೇ ಭೇಟಿ ಅವರದ್ದು. ನಾನು ಭೇಟಿ ಮಾಡಿದ ತಕ್ಷಣ ನಾನು ಕೇಳಿದ್ರೆ ಯಾವ ಊರಿನ, ಉತ್ತರ ಕನ್ನಡದ ಒಂದು ತಕ್ಷಣ ನನಗೆ ಹೊಟ್ಟೆ ಉರಿ ನಿಮ್ಮನ್ನು ಕಂಡ್ರೆ ಅಂತ ಹೇಳಿದ್ರು. ನಾನು ಕೇಳಿದೆ ಯಾಕೆ ಅಂತ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಭಗವಂತ ಒಳ್ಳೆಯದು ಅನ್ನೋದನ್ನೆಲ್ಲ ಪಟ್ಟಿ ಮಾಡಿ ನಿಮ್ ಜಿಲ್ಲೆಗೆ ಕೊಟ್ಟುಬಿಟ್ಟ, ನಮ್ ಜಿಲ್ಲೆಗೆ ಮೋಸ ಮಾಡಿದ ಭಗವಂತ ಅಂತ. ನನಗೆ ಆಗ ಅನ್ನಿಸ್ತಿತ್ತು, ಹೌದಲ್ಲ, ಉತ್ತರ ಕನ್ನಡಕ್ಕೆ ಇಷ್ಟೆಲ್ಲ ಒಳಿತಿರ್ಬೇಕಾದಾಗ ನಾವೇ ತಲೆ ಕೆಡಿಸ್ಕೊಳ್ಬೇಕಿತ್ತು ಅಂತ. ಉತ್ತರ ಕನ್ನಡ ದೇಶದ ರಕ್ಷಣೆಗೋಸ್ಕರ ಕರಾವಳಿಯ ಭಾಗವನ್ನ ಸಮರ್ಪಣೆ ಮಾಡ್ಲಿಕ್ಕೆ ಸಾಧ್ಯ
ಇದೇ ನಮ್ ಕ್ರೆಡಿಟ್. ಈ ಪ್ರೇರಣೆ ಪಡ್ಕೊಂಡೆ ರಾಷ್ಟ್ರಕ್ಕೊಂದು ಸಂದೇಶ ಕೊಡಬೇಕಾಗಿರುವಂತ ಸಾಮರ್ಥ್ಯ ನಮ್ಗಿರ್ಬೇಕಿತ್ತು. ನಾವು ಕೋಲಾರದವ್ರು ಅಳುವಂತೆ ನಾವು ಅಳಬಾರದು ಅಂತ. ನಮಗಿರುವಂತ ಸಾಮರ್ಥ್ಯ ಬೇರೆ, ಕೋಲಾರಕ್ಕಿರೋ ಸಾಮರ್ಥ್ಯ ಬೇರೆ, ನಮಗಿರೋ ಸಾಮರ್ಥ್ಯ ಬೇರೆ, ಗುಲ್ಬರ್ಗಕ್ಕಿರುವಂತ ಸಾಮರ್ಥ್ಯ ಬೇರೆ. ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರು ಡೆವಲಪ್ಮೆಂಟ್ ಮಾಡೋ ಯೋಚನೆ ಮಾಡಬೇಕೆ ಹೊರತು ನಾವು ಬೇರೆ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಈ ದೃಷ್ಟಿಯಿಂದ ನಾನು ಹೇಳೋದು, ಒಂದು 15 ವರ್ಷಕ್ಕೆ 20 ವರ್ಷಕ್ಕಾಗುವಂತ ಒಂದು ಪ್ಲಾನ್. ಈ ಪ್ಲಾನ್ ನೀವು ರೆಡಿ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಎಲ್ಲ ಎಂಪಿಗಳು MLAಗಳು ಜೋಡಿಸ್ಕೊಳ್ತಾ ಹೋದ್ರೆ ಉತ್ತರ ಕನ್ನಡದ ಅಭಿವೃದ್ಧಿ ಕನಸಲ್ಲ ಅಂತ. ಅದು ನನಸೆ ಶುರುವಿನಿಂದ 100% ಸಾಧ್ಯ ಆಗುತ್ತೆ. ಉತ್ತರ ಕನ್ನಡಕ್ಕೆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ಕೊಟ್ಟಿರೋದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಬರಲಿಲ್ಲ. ಇದು ಏನು ಚಿಂತನಾ ದೌರ್ಬಲ್ಯ, ಆಲೋಚನಾ ದೌರ್ಬಲ್ಯ, ಅಥವಾ ಇದೇ ದೊಡ್ಡ ಕಾರಣ. ವೀಕ್ಷಕರ, ಇದು ಅವರ ದೃಷ್ಟಿಕೋನ. ಬಹುಶಃ ಇಲ್ಲಿಯ ಎಲ್ಲ ರಾಜಕೀಯ ವ್ಯವಸ್ಥೆಗಳು ಅಥವಾ ಸಮಾಜ ಸುಧಾರಕರು ಅಂತ ಕರೆಸಿಕೊಳ್ಳುವಂಥವ್ರು ಇದನ್ನೇ ನೆಪವಾಗಿಟ್ಕೊಂಡು, ಇವೊಂದು ಏನಿದೆಯಲ್ಲ CRZ, ಇವನ್ನೇ ನೆಪವಾಗಿಟ್ಕೊಂಡು ಇಲ್ಲೇನು ಮಾಡುವಂಗಿಲ್ಲ, ಕೈ ಚೆಲ್ಲಿಕೊಳ್ಳೋದ್ರ ಬದಲು ಅದನ್ನೇ ಪೂರಕವಾಗಿ ಬಳಸಿಕೊಂಡಾಗ ಸಾಧ್ಯ ಅನ್ನೋದನ್ನು ಅತ್ಯಂತ ನಿಖರವಾಗಿ ಹೇಳ್ತಾರೆ. ಇನ್ನು ಚಕ್ರವರ್ತಿ ಸುಲಿಬಲ್ ಇವತ್ತಿನ ಹತ್ತಕ್ಕೆ ಬರೋದಾದರೆ, ಬಹುಶಃ ನರೇಂದ್ರ ಮೋದಿಯವರು ಆದಿತ್ಯನಾಥನ್ನ ಕೆಲವರು ಭಾಳ ಜನ ಮಾತಾಡಿದ್ರು, ರಾಜಕೀಯವಾಗಿ ಅಂತಲ್ಲ, ಕೆಲವು ಜನ ಮಾತಾಡಿದ್ರು, ಯೋಗಿಯನ್ನ, ಒಬ್ಬ ಸನ್ಯಾಸಿಯನ್ನ ಮುಖ್ಯಮಂತ್ರಿ ಮಾಡಿದ್ರು, ಇದು ದುರಾದೃಷ್ಟಕರ, ಇದು ದೇಶ ಎಲ್ಲಿಗೆ ಹೋಗ್ಬಿಡ್ತದೆ ಅಂತ ಆತಂಕವನ್ನೆಲ್ಲ ವ್ಯಕ್ತಪಡಿಸಿದ್ರು. ಬಹುಶಃ ಅದು 100ಕ್ಕೆ 100 ಸಾಧಾರಣವಾಗಿ ಆಲೋಚನೆ. ಇವತ್ತಿನ ದಿವಸದಲ್ಲಿ ಬೆಳವಣಿಗೆ ನೋಡಿದ ಆಲೋಚನೆ ಮಾಡಿದ್ರೆ ತಪ್ಪು ಅಂತ ಸಾಮಾನ್ಯನೂ ಹೇಳುವಾಗ ಸ್ವಲ್ಪ ಅರ್ಥಂತವರು ಅಥವಾ ಏನೋ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಅನಿಸ್ತದ ಆ ರೀತಿ ಮಾತಾಡಿ. ಒಂದು, ಈ ದೇಶದಲ್ಲಿ ಆಂಟಿ ಹಿಂದೂಯಿಸಂನ ಕಲ್ಪನೆಗಳು ಬಹಳ ಜೋರಾಗಿತ್ತು. ನರೇಂದ್ರ ಮೋದಿ ಅವರು ಬಂದು ಇಷ್ಟು ವರ್ಷ ಕಳೆದ ಮೇಲೆ ಏಕಾಏಕಿ ಕಳೆದೋಗಿದ್ದಾರೆ. ನರೇಂದ್ರ ಮೋದಿ ಅವರು ಮುಲಾಜಿಲ್ಲದೆ ತಮಗೆ ಏನು ಮಾಡಬೇಕು ರಾಷ್ಟ್ರದ ಹಿತಾಸಕ್ತಿ ದೃಷ್ಟಿಯಿಂದ ಮಾಡಿಯೇ ಮಾಡ್ತಾರೆ. ಆದ್ರೆ ನನಗಿರೋ ಪ್ರಶ್ನೆ, ಕಾಶ್ಮೀರ ಭಾರತಕ್ಕೆ ಸೇರಿದ್ದಲ್ಲ ಅಂತ ಹೇಳಿದವರು CM ಆದಾಗ ಇವ್ರು ಯಾರು ಗಲಾಟೆ ಮಾಡಲಿಲ್ಲ. ಕಾಶ್ಮೀರದಲ್ಲಿ ಹಿಜಾಬ್ ಧರಿಸಿಕೊಂಡು ಆಳುವಂತವಳು ಕೂತಾಗ ಯಾರು ಏನೋ ಮಾಡಲಿಲ್ಲ. ನಿಮ್ಗೆ ಕಾವಿ ಧರಿಸ್ಕೊಂಡವ್ರು ಕೂತಾಗ ಮಾತ್ರ ಯಾಕೆ ಸಮಸ್ಯೆ ಆಗುತ್ತೆ? ಇಫ್ ಎಟ್ ಆಲ್ ನಾವು ಡೆಮಾಕ್ರಸಿನೇ ಒಪ್ಪೋದಾದ್ರೆ, ಡೆಮಾಕ್ರೆಟಿಕಲಿ ನೀವು ಒಂದು ಪಾರ್ಟಿಗೆ ಅಧಿಕಾರ ಕೊಟ್ಟಾಗ ಡೆಮಾಕ್ರೆಟಿಕಲಿ 5 ಬಾರಿ ಒಬ್ಬ ವ್ಯಕ್ತಿಯನ್ನ MP ಆಗಿ ಆರಿಸ್ಕೊಂಡು ಬರ್ತೀರಾ ಅಂತಾದ್ರೆ, MP ಆಗ್ಲಿಕ್ಕೆ ಯೋಗ್ಯತೆ ಇರುವವರು ಅದಕ್ಕೆ CM ಆಗಬಾರದು? ನಾಳೆ MP ಆದವರು PM ಆಗ್ಬೋದಾದ್ರೆ, MP ಆಗಿರೋ ಯೋಗ್ಯತೆ ಇರುವಂತ 5 ಬಾರಿ ಕೂಡ ನಾನು ಅವ್ರದ್ದು ವೋಟ್ ಪರ್ಸೆಂಟೇಜ್ ನೋಡಿದೀನಿ. ಎವ್ರಿ ಟೈಮ್ ಹ್ಯೂಜ್ ಮಾರ್ಜಿನ್ ಇಂದ ಗೆದ್ಕೊಂಡು ಬರ್ತಾರೆ. ಎವ್ರಿ ಟೈಮ್ ಅದ್ಯಾವುದು ಕಡಿಮೆ ಆಗ್ತಾ ಇಲ್ಲ. ಸ್ವಂತ ಬಲ ಅಷ್ಟಿದೆ ಮತ್ತು ತಮ್ಮ ಕ್ಷೇತ್ರವನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರುವಂತ ಒಬ್ಬ ವ್ಯಕ್ತಿ ರಾಜ್ಯವನ್ನ ಗಮನಿಸಬಲ್ಲರು ಅನ್ನೋ ಕಲ್ಪನೆಯನ್ನು ನಾವು ತಗೋಬೇಕು ಅಂತ. ಮತ್ತು ಈ ರಾಜ್ಯದ ಈ ಚಿಂತನೆಗಳಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳ್ಕಾಡ್ತಿರುವಾಗ ಯಾರೋ ಒಬ್ಬ ವ್ಯಕ್ತಿ ಸನ್ಯಾಸಿಯಾಗಿ ಎಲ್ಲವನ್ನು ತ್ಯಾಗ ಮಾಡಿರೋರು ಆತ ಬಂದ್ರೆ ಸಮಾಜ ಒಪ್ಪಿಕೊಳ್ಳುತ್ತೆ ಅಂತ. ಈಗ ಆ ದೃಷ್ಟಿಯಿಂದ ನೋಡೋದಾದ್ರೆ ಉತ್ತರ ಪ್ರದೇಶ ಒಪ್ಪಿಕೊಂಡಿದೆ, ಡೆಲ್ಲಿಯಲ್ಲಿ ಕೂತವರಿಗೆ ಟೆನ್ಷನ್ ಆಗಿದೆ ಅಷ್ಟೇ, ಇನ್ಯಾರಿಗೂ ದುಃಖ ಇಲ್ಲ ಅಂತ ನನಗೆ ಅನ್ಸುತ್ತೆ. ಇನ್ನು ಕೆಲವರು ಮುಂದೆ ಹೋಗಿ ಕೆಲವರು ಈ ಒಂದು ಸಂದೇಶಗಳು, ಅದು ಸಂದೇಶಗಳನ್ನು ಹುಟ್ಟಿಸೋರು ಯಾರು ಇಲ್ಲ, ಸಂದೇಶಗಳು ಹರಟಾಡ್ತವೆ. 2024 ನಂತರ ನಾವು ಮೋದಿಯವರ ಬದಲಿಗೆ ಆದಿತ್ಯನಾಥ್ ಪ್ರಧಾನಮಂತ್ರಿ ಆಗೋದನ್ನು ನೋಡ್ಲಿಕ್ಕೆ ಬಯಸ್ತೇವೆ ಅನ್ನತಕ್ಕಂಥ ಸಂದೇಶಗಳು ಹರಿದಾಡ್ತವೆ. ಬಹುಶಃ ಇದಕ್ಕೆ ಸಾಧಾರಣವಾಗಿ ಯಾವ ತಪ್ಪೇನಿಲ್ಲ ಅಂತ ನನಗೆ. 2024 ವೇಳೆ ಮೋದಿಯವರ ವಯಸ್ಸು ಕೂಡ 70 ದಾಟಿರುತ್ತೆ, 75 ಆಗುತ್ತೆ. ಈಗ 65ರಲ್ಲಿ ಇದ್ದಾರೆ ಅವರು. ಇನ್ನು 10 ವರ್ಷಕ್ಕೆ 75 ಆಗುತ್ತೆ. ಅವರು ಹೇಳಿದ್ದಾರೆ 75 ನಂತರ ರಿಟೈರ್ ಆಗ್ಬೇಕಾದ್ರೆ ಸಮರ್ಥವಾದ ಒಬ್ಬ ವ್ಯಕ್ತಿ ಪ್ರಧಾನಿ ಆಗೋದು ಬಹಳ ಒಳ್ಳೇದು. ಅಷ್ಟು ವೇಳೆಗೆ ಇವರಿಗೆ CM ಆಗಿ 10 ವರ್ಷ ಆಗಿರುತ್ತೆ, 2 ಟರ್ಮ್ ಆಗಿದೆ. 2 ಟರ್ಮ್ ಅವರಿಗೆ CM ಆಗಿ ಆಗಿದ್ರೆ ಹೇಗೆ ಮೋದಿ ಅವರು 2 ಟರ್ಮ್ CM ನಂತರ PM ಆದ್ರು, ಆ PM ಆದ್ರೆ ತಪ್ಪೇನಿಲ್ಲ. ಆದ್ರೆ ಈಗಲೇ ಮುನ್ಸೂಚನೆ ಎಲ್ಲವನ್ನೂ ಆಲೋಚನೆ ಮಾಡೋದು ತಪ್ಪಾದ್ರೆ ಬಹಳ ಖುಷಿ ನನಗೇನು ಅಂದ್ರೆ, ಈಗ ಇದ್ದಕ್ಕಿದ್ದಂತೆ ಯೋಗಿ ಆದಿತ್ಯನಾಥರನ್ನ ಕಂಪೇರ್ ಮಾಡಿ ಮೋದಿ ಒಳ್ಳೆಯವರು ಅಂತ ಹೇಳುವಂತ ಮಟ್ಟಿಗೆ ಈ ಎಲ್ಲ ಲಿಫ್ಟರ್ಸ್ಗಳು ಬಹಳ ಖುಷಿ ಅಂತ. ಇದು ಬಹಳ ಸಂತೋಷ. ನೀವು ವಾಜಪೇಯಿ ಅವರ ಮುಂದೆ ಅಡ್ವಾಣಿ ಕೆಟ್ಟವರು ಅಂತ ಹೇಳ್ತಿದ್ರು, ಮೋದಿ ಬಂದ್ಮೇಲೆ ಅಡ್ವಾಣಿಯವರು ಒಳ್ಳೆಯವರು, ಮೋದಿ ಕೆಟ್ಟವರು ಅಂದ್ರು. ಈಗ ಯೋಗಿ ಆದಿತ್ಯನಾಥರು ಬಂದ್ಮೇಲೆ ಯೋಗಿ ಆದಿತ್ಯನಾಥರು 100 ಪಾಲು ಬೇಕು, ಯೋಗಿ ಬೇಡ, ಮೋದಿ 100 ಪಾಲು ಬೇಕು ಅಂತ ಹೇಳೋ ಮಟ್ಟಿಗೆ ಬಂದಿದೆ. ಅಂದ್ರೆ ಇವರಿಗೆ ಮೋದಿಗೆ ಅಕ್ಸೆಪ್ಟಬಲ್ ಆಗ್ತಿದಾರಲ್ಲ, ಬಹುಶಃ ಮುಂದಿನ ದಿನಗಳ ಬೆಳವಣಿಗೆ ಇದೇ ಸಾಕು ಅಂತ ನನಗೆ ಅನ್ಸುತ್ತೆ. ಬಹುಶಃ ದಕ್ಷಿಣದಿಂದ ಉತ್ತರದವರೆಗೆ ಆಲೋಚನೆ ಮಾಡಿದ್ರೆ, ಈಗ ನಾವು ನಮ್ಮ ರಾಜ್ಯವನ್ನ ಆಲೋಚನೆ ಮಾಡ್ತೀವಿ. ಇವತ್ತು ಕಾಂಗ್ರೆಸ್ ನಾವು ಪಕ್ಷಕ್ಕೆ ಬಂದಾಗ, ಪಕ್ಷದ ಆಲೋಚನೆ, ರಾಜಕೀಯ ಆಲೋಚನೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಇದೆ. ಎಲ್ಲ ಕಡೆನೂ ಸಹಿತ ಕಾಂಗ್ರೆಸ್ಸು ಒಂದು ರೀತಿ ಕೈ ಸೋಲುವಂಥ ಕಾರಣ ಅವರೇ ಇರ್ಬೋದು, ಅಥವಾ ಇನ್ನೊಬ್ರು ಇರ್ಬೋದು, ಅಥವಾ ಇವರ ಪ್ರಭಾವ ಇರ್ಬೋದು, ಅವರು ಸೋಲಿರ್ಬೋದು. ಪ್ರಭಾವಗಳು ಕಡಿಮೆ ಆಗ್ತಾ ಇವೆ. 70 ವರ್ಷಗಟ್ಟಲೆ ಆಡಳಿತ ಮಾಡಿ ಪ್ರಭಾವವನ್ನು ಕ್ಷೀಣಿಸುವಂತಹ ರೀತಿಗೆ ಅವರು ಹೋದರು ಅಂತಾದರೆ, ಬಹುಶಃ ಪಕ್ಷ ಬೇರೆ ಆದರು, ಅವ್ರು ಸೋತಿದ್ದು ಎಲ್ಲಿ ಅಂತ ಅನಿಸ್ತದೆ, ಎಲ್ಲಿ ಅಂತ ಕಾಣ್ತದೆ. ಕಾಂಗ್ರೆಸ್
ಇವತ್ತು 70 ವರ್ಷ ಆಡಳಿತ ಮಾಡಿ ಈ ಸ್ಥಿತಿಗೆ ತಲುಪುವಾಗ ಅವರು ಯಾವ ಅಂಶದಲ್ಲಿ ಸೋತಿರ್ಬೋದು ಅಂತ? ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯನವರನ್ನ CM ಕ್ಯಾಂಡಿಡೇಟ್ ಮಾಡಿದ್ದೇ ಮೊದಲ ಸೋಲು ಅಂತ. ಮೂಲತಃ ಕಾಂಗ್ರೆಸ್ಸೇ ಅಲ್ಲ ಅವರು. ಹೀಗಾಗಿ ಪದೇ ಪದೇ ಅವರು ಕಾಂಗ್ರೆಸ್ನ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡ್ತೀವಿ ಭಾಷಣ ಮಾಡ್ತಾನೆ ಇರ್ತಾರೆ. ಮೊನ್ನೆ ಕೂಡ ನಂಜನಗೂಡಿಗೆ ಹೋಗಿ ಭಾಷಣ ಮಾಡಿ ಬಂದಿದ್ದಾರೆ, ಕಾಂಗ್ರೆಸ್ನ ವಿರುದ್ಧ ನಮ್ಮ ಹೋರಾಟ ನಿರಂತರ ಅಂತ. ಅವ್ರು ಇವತ್ತಿಗೂ ಕಾಂಗ್ರೆಸ್ನವರಾಗಲಿಲ್ಲ. ಒಂದು. ಎರಡನೇದು, ಪಾಪ್ಯುಲರಿಸಮ್ ಅನ್ನೋ ಹೆಸರಲ್ಲಿ ಜನಪ್ರಿಯ ಯೋಜನೆಗಳನ್ನು ಘೋಷಿಸ್ತಾ ಈ ರಾಜ್ಯದ ಬೊಕ್ಕಸವನ್ನು ಬರಿದು ಅವ್ರದ್ದು ಎರಡನೇ ತಪ್ಪು. ಮೂರನೇದು, ಒಂದೇ ಮತದವರನ್ನ ಒಂದೇ ಪಂಥದವರನ್ನ ಓಲೈಸುವ ನೆಪದಲ್ಲಿ ರಾಜ್ಯದ ಹಿತಾಸಕ್ತಿಯನ್ನ ಕಡೆಗಣಿಸಿದ್ದು ಇದು ಮೂರನೇ ದೊಡ್ಡ ತಪ್ಪು. ಇದ್ರ ಜೊತೆಗೆ ಎಲ್ಲ ಮೂಲ ಕಾಂಗ್ರೆಸ್ಸಿಗರನ್ನ ಧಿಕ್ಕರಿಸಿದ್ದಿದೆಯಲ್ಲ, ಇದು ಕಾಂಗ್ರೆಸ್ಗೆ ತುಂಬಾ ದೊಡ್ಡ ಹೊಡೆತ. ಇಷ್ಟಾದ್ರೂ ಕೂಡ ಕಾಂಗ್ರೆಸ್ ಮುಂದಿನ ಬಾರಿ ಅಧಿಕಾರ ಹಿಡಿಯುತ್ತೋ ಇಲ್ವೋ ಅನ್ನೋದು ಗೊಂದಲದ ಪ್ರಶ್ನೆ ಅಂತ. ಹಿಡಿಯೋದೇ ಇಲ್ಲ ಅಂತ ಹೇಳೋದಕ್ಕೆ ಯಾವ ಅಂಕಿಅಂಶಗಳ ದಾಖಲೆ ಇಲ್ಲ. ಈಗ ಎಲ್ಲರೂ ಅನೇಕರು ತಯಾರಾಗಿ ಕೂತಿದಾರಾಗ್ಲಿ, ನಾನು ಸಿಎಂ ಅಂತ. ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಈ ಆಂಟಿ ಇನ್ಕಂಬೆನ್ಸಿ ವೇವ್ ನ ಲಾಭವನ್ನ ಹೆಚ್ಚರ ಮಟ್ಟಿಗೆ ಪಡ್ಕೊಳ್ಳೋ ಸಾಧ್ಯತೆ ಇರೋದು JDSಗೆ ಹೊರತು ಭಾಜಪಕ್ಕಲ್ಲ. JDS ಮಧ್ಯಕ್ಕೆ ಬಂದು ನಿಂತ್ಕೊಂಡ್ರೆ, ಭಾಜಪ ಮತ್ತು ಕಾಂಗ್ರೆಸ್ ಎರಡು ಸಮಸಮಕ್ಕೆ ಬಂದು ನಿಂತ್ಕೊಂಡ್ರೆ, ಅಥವಾ ಭಾಜಪಕ್ಕಿಂತ ಸ್ವಲ್ಪ ಕಾಂಗ್ರೆಸ್ ಕಡಿಮೆ ಬಂದರೂ ಕೂಡ JDS ನ ಬೆಂಬಲ ಸಿಗಬಹುದಾಗಿರೋದು ಕಾಂಗ್ರೆಸ್ಗೆ, ಅಥವಾ ಕಾಂಗ್ರೆಸ್ ನ ಬೆಂಬಲ ಸಿಗಬಹುದಾಗಿರೋದು JDSಗೆ ಹೊರತು ಮಧ್ಯದಲ್ಲಿ ಬಿಜೆಪಿಗೆ ಸಪೋರ್ಟ್ ಸಿಗೋದು ಸಾಧ್ಯವಿಲ್ಲ. ಇವ್ರು ಯಾಕೋ ಅರ್ಥ ಮಾಡ್ಕೊಳ್ತಿಲ್ಲ. ಈ ದೃಷ್ಟಿಯಿಂದ ನೋಡೋದಾದ್ರೆ, ಅದೇ ದೃಷ್ಟಿಯಲ್ಲೇ ಅದೇ ಹಿನ್ನೆಲೆಯಲ್ಲೇ ಮುಸಲ್ಮಾನರ ಓಟನ್ನ ಪೂರ್ಣ ಪ್ರಮಾಣದಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಆದ್ರೆ ಮತ್ತೆ ಅಧಿಕಾರಕ್ಕೆ ಬರಬಹುದು ಅಂತ ಸಮರ್ಥವಾಗಿ ಇಬ್ರು ಆಲೋಚನೆ ಮಾಡ್ತಿದ್ದಾರೆ. ಮತ್ತು ಇಬ್ರು ಏನಾದ್ರೂ ಒಟ್ಟಿಗೆ ಯುದ್ಧಕ್ಕೆ ಅಂತ ಇಳಿದ್ರೆ ನೇರ ಹಣಾಹಣಿಯಲ್ಲಿ ಬಿಜೆಪಿ ಯಾವತ್ತೂ ಗೆದ್ದಿಲ್ಲ. ಬಿಜೆಪಿ ಟ್ರಯಾಂಗಲ್ ಫೈಟ್ ಆದಾಗ ಮಾತ್ರ ಗೆದ್ದಿರೋದ್ರಿಂದ ಈ ಬಾರಿ ನೇರ ಹಣಾಹಣಿ ಆದ್ರೆ ಬಿಜೆಪಿಗೆ ತುಂಬಾ ದೂರ ಹೊಡೆತಾ ಇದೆ ಅನ್ನೋದನ್ನ ಯಾರು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನನ್ಗನ್ಸುತ್ತೆ ಯೋಚನೆ ಮಾಡಬೇಕು, ಇನ್ನು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ಕಾಂಗ್ರೆಸ್ನವರು ಕೂಡ ಇನ್ನು ಯಾವುದೇ ಕಾಲ ಅವರಿಗೂ ಮುಂಚಿಲ್ಲ. ಈಗಲೂ ಕೂಡ ಒಳ್ಳೆ ಯೋಜನೆಗಳನ್ನು ತಗೊಂಡು ಬಂದು ರಾಜ್ಯಕ್ಕೆ ಒಳಿತು ಮಾಡುವ ಭರವಸೆಯನ್ನ ಈಗಲೂ ಕೊಟ್ರೆ ಕಾಂಗ್ರೆಸ್ ಈಗಲೂ ಲಾಭ ಇದೆ. ಅಟ್ ದ ಸೇಮ್ ಟೈಮ್ ಈಗಲೂ ಕೂಡ ತಮ್ಮ ನಡುವಿನ ಜಗಳವನ್ನ ಬಗೆಹರಿಸಿಕೊಂಡು ಸಮರ್ಥರನ್ನ ಮುಂದಕ್ಕೆ ತಂದು ಇವೆಲ್ಲ ಮಾಡೋ ಪ್ರಯತ್ನ ಪಟ್ಟರೆ ಈಗಲೂ ಭಾಜಪಕ್ಕೂ ಲಾಭ ಇದೆ, ಇಬ್ಬರಿಗೂ ಸಮಸಮ ಲಾಭ ಇದೆ ಅಂತ. ಇನ್ನು ಬಹುಶಃ ಇಲ್ಲಿಯವರಾದ್ದಕ್ಕೆ ಈ ಪ್ರಶ್ನೆಯನ್ನು ಕೇಳಬೇಕು ನಾನು. ರಾಜ್ಯದಲ್ಲಿ ಯಾವ ಸರ್ಕಾರ ಇರ್ತದೋ ಬಹುಶಃ ಇಲ್ಲಿ ಅಭ್ಯರ್ಥಿ ಅದರ ವಿರುದ್ಧವಾಗಿ ಇರ್ತಾರೆ. ಇಲ್ಲಿವರೆಗೂ ಇದು ನಡ್ಕೊಂಡು ಬಂದು ಪರಂಪರೆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಅಲ್ಲಿ ಕಾಂಗ್ರೆಸ್ ಇದ್ರೆ ಇಲ್ಲಿ ಬಿಜೆಪಿ ಇರ್ತಾರೆ. ಬಹುಶಃ ಈ ಸಲವೇ ಹಾಗಾಗಿದೆ. ಕಾಂಗ್ರೆಸ್ ಇತ್ತು, ಕಾಂಗ್ರೆಸ್ ಆಗಿತ್ತು. ಅಂದರೆ ಒಂದೇ ಪಕ್ಷ ಇದ್ದಾಗ ಸಾಧ್ಯನೇ ಇಲ್ಲ ಅಭಿವೃದ್ಧಿ ಅಂತ ಹೇಳಿದವರು ಈಗ ಒಂದೇ ಪಕ್ಷ ಇದ್ದಾಗೂ ಸಹಿತ ಬಹುಶಃ ಅಂಥದ್ದೇನೋ ಅಭಿವೃದ್ಧಿ ಕಾಣ್ತಾ ಇಲ್ಲ. ನೀವು ಅಪರೂಪಕ್ಕೆ ಬರೋರಾದ್ರೂ ಇಲ್ಲಿಯವ್ರು ಹೇಳಿದ್ದನ್ನೇ ಕೆಲವರು ಕೇಳ್ತಾರೆ. ಅಂದರೆ ಪಕ್ಷ ಒಂದೇ ಇದ್ರೂ ಸಹಿತ ವಿಷನ್ ಇಲ್ಲದೆ ಹೋದರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಬಹುಶಃ ಹೇಳ್ತೀವಿ. ಈ ಅಭಿವೃದ್ಧಿ ದೃಷ್ಟಿಯಲ್ಲಿ ಆಲೋಚನೆ ಮಾಡೋದು, ನಮ್ಮ ಈ ಭಾಗದ ಅಭಿವೃದ್ಧಿ ದೃಷ್ಟಿಯಲ್ಲಿ ಆಲೋಚನೆ ಮಾಡೋದಾದರೆ ನಿಮ್ಮ ನೇರವಾದಂತಹ ನಮ್ಮ ಇಲ್ಲಿಯ ಒಂದು ಮುಖಂಡರಿಗೆ ಸಂದೇಶ ಏನು? ನಾನು ಇಲ್ಲಿನ ಮುಖಂಡರಿಗೆ ತುಂಬಾ ಕಳಕಳಿಯಿಂದ ಕೇಳ್ಕೊಳ್ಳೋದು ಅಂತಂದ್ರೆ, ಉತ್ತರ ಕನ್ನಡದ ಸಾಮರ್ಥ್ಯಗಳು ಅಗಾಧವಾಗಿವೆ. ಉತ್ತರ ಕನ್ನಡದ ಶಕ್ತಿಯೇ ಬೇರೆ ಇದೆ. ಈ ಉತ್ತರ ಕನ್ನಡ ರಾಜ್ಯಕ್ಕೆ ಮಾದರಿಯಾಗಬಲ್ಲದು, ಉತ್ತರ ಕನ್ನಡ ದೇಶಕ್ಕೆ ಮಾದರಿಯಾಗಬಲ್ಲದು. ದಕ್ಷಿಣ ಕನ್ನಡವನ್ನ ಹೆಂಗೆ ಕಟ್ಟಿ ನಿಲ್ಲಿಸಿದ್ದಾರೆ ಅಂತಂದ್ರೆ, ಬರಿಯ ದೇವಸ್ಥಾನದ ಚಟುವಟಿಕೆಗಳಿಂದಾನೇ ದಕ್ಷಿಣ ಕನ್ನಡದಲ್ಲಿ ವಾರ್ಷಿಕ ಆದಾಯ 500 ಕೋಟಿ ರೂಪಾಯಿ ನಡೆಯುತ್ತೆ. ಬರೀ ದೇವಸ್ಥಾನದ ಚಟುವಟಿಕೆಗಳು, ಒಂದು ಬ್ರಹ್ಮಕಲಶೋತ್ಸವ, ಒಂದು ಪೂಜೆ, ಮತ್ತೊಂದು ಮಗದೊಂದು, ದುಡ್ಡು ನಟ್ಟು ಖರ್ಚು ಮಾಡ್ತಾರೆ, ಅಷ್ಟೇ ಜನರೇಟ್ ಮಾಡ್ತಾರೆ. ನಮ್ಮ ದೊಡ್ಡ ದೌರ್ಬಲ್ಯ ಏನು ಅಂತಂದ್ರೆ, ನಾವು ಅಷ್ಟು ಜನರೇಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತಿಲ್ಲ. ನಮಗೆ ಏನಿದೆಯೋ ಕರಾವಳಿಯವರೆಗೂ ಅವ್ರಿಗೂ ಅದೇ ಸಮಸ್ಯೆ ಇದೆ ದಕ್ಷಿಣ ಕನ್ನಡದವರಿಗೆ. ಆದ್ರೆ ಆ ಸಮಸ್ಯೆಯನ್ನ ಮೀರಿ ನಿಂತು ಬೆಳೆದು ನಿಂತಿರ್ಬೇಕಾದ್ರೆ ಪಕ್ಕದಲ್ಲೇ ಇರುವ ನಮಗೆ ನಾವ್ಯಾಕೆ ಹಿಂಗಾಗಿದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಕು ಅಂತ. ನಾವೆಲ್ಲ ರಾಜಕಾರಣವನ್ನ ಬದಿಗಿಡಿ, ನಾನು ಹೇಳಿದ್ರೆ ರಾಜಕಾರಣ ಮಾಡಿ, ಎಲೆಕ್ಷನ್ ಟೈಮಲ್ಲಿ ರಾಜಕಾರಣ ಆಗಬೇಕು. ಮೇಲಿರೋ ಪಾರ್ಟಿ ಯಾರಿದ್ದಾರೋ ಬಿಟ್ಟಿದ್ದಾರೋ, ಆದ್ರೆ ಎಂಪಿಗಳು ಮತ್ತು MLAಗಳು ಕೂತ್ಕೊಂಡು ಒಂದು ಬ್ಲೂ ಪ್ರಿಂಟ್ ಮೇಲೆ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಇನ್ನು 10 ವರ್ಷ ಕಳೆದ್ರು ನಾವು ಹಿಂಗೆ ಇರ್ತೀವಿ, ಇದೇ ಪ್ರಶ್ನೆಗಳನ್ನು ಕೇಳ್ತಾ ಇರ್ತೀವಿ, ಇದೇ ತರ ಮಾಡ್ತೀವಿ. ಎಲ್ಲ ಒಂದು ಬದಲಾವಣೆನ ತಂದ್ಕೋಬೇಕು. ನಾನು ಕಳಕಳಿಯಿಂದ ಎಲ್ಲ ರಾಜಕಾರಣಿಗಳಲ್ಲಿ, ಜನಪ್ರತಿನಿಧಿಗಳಲ್ಲಿ ಕೇಳ್ಕೊಳ್ತೀನಿ, ನೀವು ಜನಪ್ರತಿನಿಧಿಗಳಿರೋದು ಯಾವುದೋ ಪಾರ್ಟಿಗೆ ಸೇರಿದಿರ್ಬೋದು, ಇಮ್ಮೆಟೀರಿಯಲ್ ಆಫ್ ದಟ್, ನಾನು ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ನೀವು ಪಾರ್ಟಿಗೆ ಸೇರೋಕ್ಕಿಂತ ಮುಂಚೆ ಉತ್ತರ ಕನ್ನಡಕ್ಕೆ ಸೇರಿದವರು ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ ಅಂತ. ಉತ್ತರ ಕನ್ನಡಕ್ಕಿರೋ ಈ ಗೌರವ ಘನತೆಯನ್ನು ಕಾಪಾಡೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ದಯಮಾಡಿ ಆ ಪಾತ್ರವನ್ನ ಸಮರ್ಥವಾಗಿ ನಿರ್ವಹಿಸಿ ಅಂತಷ್ಟೇ ಕೇಳ್ಕೊಳ್ಬೇಕು. ಇನ್ನು ಕೊನೆಯದಾಗಿ ಒಂದೆರಡು ಪ್ರಶ್ನೆಗಳು ಕೇಳೋದಾದ್ರೆ, ಬಹುಶಃ ಸಾಹಿತಿಗಳಾಗಿ ಬರೀ ಇಷ್ಟೇ ಅಲ್ಲ, ಸಾಹಿತಿಗಳಾಗೂ ಸಹಿತ ಗುರುತಿಸ್ಕೊಂಡು ಇವತ್ತು ಸಾಹಿತ್ಯ ಕ್ಷೇತ್ರ ಆಲೋಚನೆ ಮಾಡಿದ್ರೆ ಬಹುಶಃ ರಾಜಕೀಯಕ್ಕೂ ಸಾಹಿತ್ಯ ಕ್ಷೇತ್ರಕ್ಕೂ ಅಂಥದ್ದೊಂದು ವ್ಯತ್ಯಾಸಗಳೇ ಕಾಣೋದಿಲ್ಲ. ರಾಜಕೀಯದಲ್ಲಿ ಸಾಹಿತ್ಯ ಬೆರಕೆ ಆಗಿದ್ದು, ಸಾಹಿತ್ಯದಲ್ಲಿ ರಾಜಕೀಯ
ಅರ್ಥನೇ ಆಗದೆ ಹೋದ ಮಟ್ಟಿಗೆ ಸಾಹಿತ್ಯ ಕ್ಷೇತ್ರ ರಾಜಕೀಯ ಕ್ಷೇತ್ರದ ಚೇಲ ಆಗಿದೆ ಅಂತ. ಇನ್ಫ್ಯಾಕ್ಟ್ ಇದನ್ನ ಹೇಳೋದು ಸಮರ್ಥ ಅಂತ ನನಗೆ ಅನ್ಸುತ್ತೆ. ಯಾವುದೋ ಒಬ್ಬ ಸಾಹಿತಿಯ ಕುರಿತಂತೆ ಮಾತನಾಡಿದ್ರೆ ಚಪ್ಪಲಿ ತೋರಿಸುವಂತ ವಾತಾವರಣ ಹೋಗಿದೆ. ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನ ನಡೀತವೆ, 20 ಜನ ಇರುವುದಿಲ್ಲ, ಅದಕ್ಕೋಸ್ಕರ ಲಕ್ಷಾಂತರ ರೂಪಾಯಿನ ಅವರು ಡ್ರಾ ಮಾಡ್ತಾರೆ. ಇದೆಷ್ಟು ದುರ್ದೈವದ ಸಂಗತಿ. ಇತ್ತೀಚೆಗೆ ನಾವೊಂದು ಕಾರ್ಯಕ್ರಮ ಮಾಡಿದ್ವಿ, ವಿವೇಕಾನಂದ ನಿವೇದಿತ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ. ಈ ಸಾಹಿತ್ಯ ಸಮ್ಮೇಳನದಲ್ಲಿ ವಿವೇಕಾನಂದ ನಿವೇದಿತರ ಸಾಹಿತ್ಯವನ್ನ ಪಲ್ಲಕ್ಕಿಯಲ್ಲಿ ಹೊತ್ತಿದ್ದು, ತರುಣರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದು, 2 ದಿನಗಳ ಕಾಲ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ದು. ಇದನ್ನ ನೋಡಿದ್ಮೇಲೆ ಕೆಲವು ಸಾಹಿತಿಗಳು ಬಂದು ನಮ್ಗೆ ಹೇಳಿದ್ರು, ನಮ್ಮನ್ನೆಲ್ಲ ನೀವು ಕಡೆಗಣಿಸಿದ್ರಿ ಅಂತ. ಹೇಳಿದ್ರೆ ನೀವು ಬೇರೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗೋರು ಇದಕ್ಕೆಲ್ಲ ಎಲ್ಲಿ ಬರ್ತೀವಿ ಅಂದಾಗ ಅವ್ರು ಹೇಳಿದ್ರು, ಆ ಸಾಹಿತ್ಯ ಸಮ್ಮೇಳನದಲ್ಲಿ 20 ಜನ ಇರೋದಿಲ್ಲ, ಸ್ಟೇಜ್ ಮೇಲೆ 40 ಜನ ಕೂತಿರ್ತಾರೆ. ಇಲ್ಲಿ ಸ್ಟೇಜ್ ಮೇಲೆ 4 ಜನ ಇದ್ರೆ ಹೊರಗಡೆ 1000 ಜನ ಇರ್ತಾರೆ. ನಿಜವಾದ ಸಾಹಿತ್ಯ ಸಮ್ಮೇಳನ ಹೀಗಾಗಬೇಕು. ಈ ತರದ ಕಲ್ಪನೆಯಿಂದ ಸರ್ಕಾರ ಕೊಡಬೇಕು ಅಂತಾದ್ರೆ, ಸರ್ಕಾರ ಇನ್ವಾಲ್ವ್ ಆದ ತಕ್ಷಣ ಅಲ್ಲಿ ಬೇರೆ ಬೇರೆಯೇ ಕಲ್ಪನೆಗಳು ಬರೋದ್ರಿಂದ ನಿಜವಾದ ಸಾಹಿತ್ಯಕ್ಕೆ ಬೆಲೆ ಮತ್ತು ಯಾವುದು ಉಳ್ಕೊಳ್ಳಲ್ಲ. ಹಿಂಗಾಗಿ ನನಗೆ ಅನ್ಸುತ್ತೆ ಪ್ರೈವೇಟ್ ಆಗಿ ಇದರ ಆಲೋಚನೆ ತುಂಬಾ ಗಂಭೀರವಾಗಬೇಕು. ಇನ್ನು ಇದು ಸಾಕು ಅಂತ ಸರ್ಕಾರದ ದೃಷ್ಟಿಯಿಂದ ಸಾಹಿತ್ಯಕ್ಕೆ ಕೊಡಬಹುದಾಗಿರೋದು, ಯಾವ ಸಾಹಿತ್ಯವನ್ನ DVG ತರದವ್ರು ಕೊಟ್ಟಿದ್ರು, ಯಾವ ಸಾಹಿತ್ಯವನ್ನ ಕುವೆಂಪು ತರದವ್ರು ಸಮಾಜಕ್ಕೆ ಕೊಟ್ಟಿದ್ರು, ಅಂತ ಸಾಹಿತ್ಯ ಮತ್ತು ಅಂತ ಸಾಹಿತಿಗಳು ಬೇಕು ಅಂತ. ಈ ಬೂಟ್ ಲಿಕ್ಕಿಂಗ್ ಸಾಹಿತಿಗಳು ಸಾಕು, ಬೂಟ್ ಲಿಕ್ಕಿಂಗ್ ಸಾಹಿತ್ಯ ಸಾಕು ಅಂತ. ಇನ್ನು ಎದ್ದು ನಿಂತು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಲ್ಲ ಸಾಹಿತ್ಯ ಬೇಕು ಅಂತ ನನಗನ್ಸುತ್ತೆ. ಇನ್ನು ನೀವು ಹಿಂದಿನ ಸಾಹಿತ್ಯಗಳನ್ನು ಹೇಳಿದ್ರಿ, ಬಹುಶಃ ಆಗೆಲ್ಲ ನಮ್ಮ ಮರ ಕೋಗಿಲೆ ಕೂಗ್ತಾ ಇದೆ, ಇಲ್ಲಿ ಹಕ್ಕಿ ಕೂಗ್ತಾ ಇದೆ, ಪಕ್ಷಿ ಕೂಗ್ತಾ ಇದೆ ಅಂತ ಇದ್ರು. ಬಹುಶಃ ಈಗಿನವರು ಅದನ್ನೇ ಹೇಳ್ತಾ ಇದ್ದಾರೆ. ನನಗೆ ಬಹಳ ದುರ್ದೈವ ಅಂದರೆ ಹಕ್ಕಿನೂ ಕಡಿಮೆ ಆಗಿದೆ, ಕೋಗಿಲೆನೂ ಕಡಿಮೆ ಆಗಿದೆ, ಕೂತ್ಕೊಳ್ಳುವಂಥ ಮರನೂ ಕಡಿಮೆ ಆಗಿದೆ. ಇನ್ನು ಅದೇ ನೆಲೆಯಲ್ಲೇ ಸಾಹಿತ್ಯ ಕೆಲವು ಬಹಳಷ್ಟು ಜನ ಅದೇ ಭಾವನೆ ಮೇಲೆ ಮರ ಇದೆ ಅನ್ನತಕ್ಕಂಥ ಭಾವನೆ ಮೇಲೆ, ಅಥವಾ ಅವರನ್ನು ಓದಿಕೊಂಡು ಅದೇ ಮರ ಇದೆ ಅಂತ ಕಲ್ಪನೆ ಮೇಲೆ ಹೋಗ್ತಾ ಇದ್ದಾರೆ. ಈ ಸಾಹಿತ್ಯ ಕಲ್ಪನೆ ಸಾಹಿತ್ಯಕ್ಕೂ ಅಥವಾ ವಾಸ್ತವ ಒಂದು ವಿಷಯವನ್ನ ಹೇಳುವಂಥ ಸಾಹಿತ್ಯಕ್ಕೂ ವ್ಯತ್ಯಾಸವನ್ನು ಹೇಳೋದು, ಆದ್ರೆ ಯಾವ್ದು ಒಳ್ಳೆಯದು ಅಂತೀನಿ ಅಲ್ಲ. ಒಂದು ನಾನು ಕೇಳಿದೆ, ಬಹುಶಃ ಸಾಹಿತ್ಯದ ದೃಷ್ಟಿಕೋನವೇ ಬೇರೆ ಇದೆ. ನಾನು ಬೇರೆ ಸಾಹಿತ್ಯದ ವಿಭಾಗಕ್ಕೆ ಸೇರೋನು. ನನಗೆ ಯಾವಾಗಲೂ ಹೇಳ್ತಾರೆ, ಅಜೆಂಡಾ ಇಟ್ಕೊಂಡು ಬರೆಯೋ ಸಾಹಿತ್ಯವೇ ಅಲ್ಲ ಅಂತ. ಬಹಳ ಜನ ಬೈತಾರೆ. ನನ್ನ ಶತಾಬ್ದಿ ಗಣೇಶ ಜೊತೆ ಅವ್ರು ಯಾವಾಗಲೂ ಬೈತಿರ್ತಾರೆ ಕೂತ್ಕೊಂಡು, ಇದೆಲ್ಲ ಸಾಹಿತ್ಯವೇ ಅಲ್ಲ ಅಂತ ನಾನು ಒಪ್ಕೊಳ್ತೀನಿ. ಆದ್ರೆ ಕಲ್ಪನಾ ಸಾಹಿತ್ಯಕ್ಕೆ ಅದರದೇ ಆದ ಒಂದು ವೇಟೇಜ್ ಇದೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಸಾವರ್ಕರ್ ಹೇಳುವಂತೆ ನಮಗೆ ಬೇಕಾಗಿರುವುದು ಕ್ರಾಂತಿ ಸಾಹಿತ್ಯವೇ ಹೊರತು ಈ ಪ್ರೇಮ ಸಾಹಿತ್ಯ ಬೇಕಾದಷ್ಟು ಆಗೋಗಿದೆ ಅನ್ನೋ ಮಾತನ್ನ ಸಾವರ್ಕರ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ಈ ದೃಷ್ಟಿಯಿಂದ ನೋಡಿದ್ರೆ ತಾರುಣ್ಯ ಒಂದಷ್ಟು ಸಂಶೋಧನಾತ್ಮಕವಾದ ಸಾಹಿತ್ಯ ಕೈ ಹಾಕಬೇಕಾಗಿದೆ ಅಂತ. ಉತ್ತರ ಕನ್ನಡ ಏನು ಅಂತ ಕೇಳಿದ್ರೆ ಹೊಸ ಪೀಳಿಗೆಗೆ ಗೊತ್ತೇ ಇಲ್ಲ. ಸ್ವಲ್ಪ ಸಂಶೋಧನಾತ್ಮಕವಾದ ಈ ತರದ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡಬಲ್ಲಂತ ಸಾಹಿತ್ಯಕ್ಕೆ ನಾವೆಲ್ಲರೂ ಕೈ ಹಾಕೋದಾದ್ರೆ ಹೊಸ ಸಾಹಿತ್ಯ ರಚನೆ ಆಗುತ್ತೆ, ಹೊಸ ಇತಿಹಾಸ ಸೃಷ್ಟಿಯಾಗುತ್ತೆ. ಇನ್ನು ಚಕ್ರವರ್ತಿ ಸೂಲಿಬೆಲೆಯವರು ಬಹುಶಃ ಅನೇಕ ಇಲ್ಲಿಯ ಪ್ರಶಸ್ತಿಗಳನ್ನ ಪಡೆದಂಥವ್ರನ್ನ ಎಲ್ಲಾ ಕ್ಷೇತ್ರದಲ್ಲಿ ಪ್ರಶಸ್ತಿಗಳನ್ನು ಪಡೆದವರನ್ನ ನೋಡ್ತೀರಿ. ಇವತ್ತಿನ ಪ್ರಶಸ್ತಿಗಳಿಗೂ ಸಾಮರ್ಥ್ಯಗಳಿಗೂ ಏನು ವ್ಯತ್ಯಾಸಗಳು, ಅಥವಾ ಅದಕ್ಕೇನು ಸರಿ ಅಂತಿರೋ, ಅಥವಾ ನಮಗೆ ಅರ್ಥ ಆಗದೋ ರೀತಿಯಲ್ಲಿ ಅದು ನೀವು ಯಾವ ರೀತಿ ವ್ಯಾಖ್ಯಾನ ಕೊಡ್ತೀರಿ? ಪ್ರಶಸ್ತಿಗಳು ಈ ಬಾರಿ ಯೋಗ್ಯತೆ ಇದನ್ನ ಆಲೋಚನೆ ಮಾಡುವಾಗ ಅಲ್ಲ, ಒಂದು ಅಂದ್ರೆ ಈ ಬಾರಿ ಪದ್ಮಭೂಷಣ ಪದ್ಮವಿಭೂಷಣಕ್ಕೆ ಜನರೇ ನಾಮಿನೇಟ್ ಮಾಡೋ ಥರದ ವ್ಯವಸ್ಥೆ ಮಾಡಿದ್ದಾರೆ. ಒಂದು ಅದ್ಭುತವಾದ ಪ್ರಕ್ರಿಯೆ. ಇದಾದ ನಂತರ ಅನೇಕರಿಗೆ ಏನು ಪ್ರಶಸ್ತಿ ಬಂದಿದೆ ಎಲ್ಲರೂ ಬಹಳ ಖುಷಿ ಪಟ್ಟು ಹೆಮ್ಮೆಯಿಂದ ಮಾತಾಡುವಂತ ವಾತಾವರಣ ಇದೆ. ಇದು ಬಹಳ ಖುಷಿ ಪಡುವಂಥದ್ದು. ಆದ್ರೆ ಉಳಿದಂತೆ ಈ ನಾಮಿನೇಟ್ ಮಾಡ್ತಾರಲ್ಲ ಸರ್ಕಾರದವರು, ದುರದೃಷ್ಟಕರ. ಎಂತ ಕೆಟ್ಟದಾಗಿ ನಾಮಿನೇಟ್ ಆಗ್ಬಿಡತ್ತೆ ಅಂತಂದ್ರೆ ಯಾರ್ಯಾರಿಗೂ ಅಯೋಗ್ಯರಿಗೆ ಪ್ರಶಸ್ತಿ ಬರುತ್ತೆ, ಮತ್ತು ಪ್ರಶಸ್ತಿ ಬಂದ್ಮೇಲೆ ಪ್ರಶಸ್ತಿಯ ಮೌಲ್ಯ ಕಡಿಮೆ ಆಗ್ಬಿಡುತ್ತೆ. ನನಗದಕ್ಕೆ ಹೇಳೋದು, ಎಂಥವರಿಗೆ ಪ್ರಶಸ್ತಿ ಬರಬೇಕು ಅಂತಂದ್ರೆ ಇಂಥವರಿಗೆ ಬಂದ ಪ್ರಶಸ್ತಿ ಅಂತ ಹೇಳಿಕೊಳ್ಳುವಂತ. ಕೆಲವೊಂದ್ಸಲ ಆ ಥರದವ್ರು ಸಿಗದೆ ಇದ್ರೆ ಪ್ರಶಸ್ತಿ ಕೊಡೋದೇ ಬೇಡ, ಅದ್ರ ಪ್ರಶಸ್ತಿ ಹಾಗಾಗ್ಬೇಕು ಅಂತ. ಯಾಕಂದ್ರೆ ನಾನು ಪ್ರಶಸ್ತಿ ಕೊಡುವಂತ ಕಮಿಟಿಲಿ ಇದ್ದಿದ್ರಿಂದ ನೋಡಿದೀನಿ, ಪ್ರಶಸ್ತಿ ಕೊಡುವಾಗ ಎಂತೆಂತ ಲಾಬಿ ಆಗುತ್ತೆ. ಈ ಲಾಬಿಗಳಿಂದ ಮೆಟ್ಟಿ ನಿಲ್ಲೋದು ಎಷ್ಟು ಕಷ್ಟ ಆಗುತ್ತೆ ಒಂದೊಂದ್ಸಲ ಅಂತ ನಾನು ಗಮನಿಸಿದ್ದೀನಿ. ತುಂಬಾ ಕಷ್ಟ ಇದೆ ಈ ತರದ ಪರಿಸ್ಥಿತಿ ನೋಡಿದಾಗ. ಹೀಗಾಗಿ ಪ್ರಶಸ್ತಿ ಬರೋದಕ್ಕಿಂತ ಬರದೆ ನಮ್ಮ ಪಾಡಿಗೆ ನಾವಿದ್ದು ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲೋದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ನಿಮ್ಮ ದೃಷ್ಟಿಯಲ್ಲಿ ನಮ್ಮ ದೇಶ ಮೋದಿಯವರ ನೇತೃತ್ವದಲ್ಲಿ ಅಥವಾ ಒಂದು ಈ ಕಲ್ಪನೆಯಲ್ಲಿ ಹೊರಟಂತಹ ಸರ್ಕಾರದ ಚುಕ್ಕಾಣಿಯಲ್ಲಿ ಸರಿಯಾಗಿ ದಡವನ್ನು ಮುಟ್ತದೆ ಅಂತ ಹೇಳ್ತಾರೆ? ವಿಶ್ವಾಸ ಇದೆ ನನಗಂತೂ. ಮೋದಿಯವರು ಮಾಡ್ತಾ ಇರೋ ಕೆಲಸ ಎಲ್ಲ ನೋಡ್ತಾ ಹೋದ್ರೆ ನಾವು ಯಾವ ದಡ ಮುಟ್ಟಬೇಕು ಅನ್ಕೊಂಡಿದ್ವೋ ಅದಕ್ಕಿಂತಲೂ ಸುಂದರವಾದ ಸಮೃದ್ಧವಾದ ದಡ ಮುಟ್ತೀವಿ. ನಮ್ಗೆ ಯಾವ ದಡ ಮುಟ್ಟಬೇಕು ಅನ್ನೋ ಕಲ್ಪನೆಯೇ ಇರಲಿಲ್ಲ, ಆದ್ರೆ ಮೋದಿ ಆ ಕಲ್ಪನೆ ಕಟ್ಕೊಟ್ಟಿದ್ದಾರೆ. ಬಹಳ ಹಿಂದಿಂದ ನಾನೇನು ಹೇಳಕ್ ಹೋಗಲ್ಲ. 2 ದಿನಗಳ ಹಿಂದೆ ಇಂಗ್ಲೆಂಡ್ನ ಸಂಸತ್ನಲ್ಲಿ ಲಂಡನ್ನಲ್ಲಿ ಚರ್ಚೆ ನಡೆದು ಗಿಲ್ಗಿಟ್ ಬಾಲ್ಟಿಸ್ತಾನ ಪಾಕಿಸ್ತಾನಕ್ಕೆ ಸೇರಿದ್ದಲ್ಲ, ಅದು ಭಾರತದ ಅಂಗ ಅಂತ ಹೇಳ್ಕೊಂಡು ಒಂದು ನಿಲುಗಡೆ ಒಪ್ಪಿಕೊಂಡಿದ್ದಾರೆ.
ಅದರ ಹಿಂದೆ ಈ ದೇಶ ಮಾಡಿರುವಂತ ಶ್ರಮ ಎಂತದ್ದು ಅಂತ ಈಗ ಅರ್ಥ ಆಗುತ್ತೆ. ನರೇಂದ್ರ ಮೋದಿ ಅವರು ಇಡೀ ಜಗತ್ತಿನಲ್ಲಿ, ಚೈನಾ ಕಳೆದ ಒಂದು 8-10 ದಿನಗಳ ಹಿಂದೆ ತನ್ನ ಅಧಿಕೃತ ಪತ್ರಿಕೆಯಲ್ಲಿ ಹೇಳಿದೆ, ಭಾರತ ಹಿಂದಿನಂತಿಲ್ಲ, ತನ್ನ ಒಳಿತಿಗೋಸ್ಕರ ಯಾವ ದೇಶದೊಂದಿಗೆ ಸಂಪರ್ಕ ಬೆಳೆಸ್ಕೊಳ್ಳುತ್ತೆ, ಯಾವ ದೇಶದೊಂದಿಗೆ ದ್ವೇಷನೂ ಮಾಡಿಕೊಳ್ಳುತ್ತೆ, ಹೊಸ ಭಾರತ ಬಂದಿದೆ, ಚೆನ್ನಾಗಿರ್ಬೇಕು ನಾವು ಇದರ ಜೊತೆಗೆ ಅಂತ ಅಧಿಕೃತ ಪತ್ರಿಕೆಯಲ್ಲಿ ಮಾತಾಗಿದೆ. ಸೊ ಇದೆಲ್ಲವೂ ಹೆಮ್ಮೆ ಕೊಡುವಂತ ಸಂಗತಿ. ಸೊ ನಂಗನ್ಸುತ್ತೆ ಇನ್ನೊಂದು 4-5 ವರ್ಷ ಮೋದಿ 2022 ವೇಳೆಗೆ ಭಾರತ ಯಾವ್ದ್ರಲ್ಲೂ ಕಡಿಮೆ ಇದ್ದಂತೆ ಮಾಡ್ತೀನಿ ಅಂತ ಏನು ಹೇಳಿದ್ದಾರೋ ನನ್ಗನ್ಸುತ್ತೆ he will achieve it. ವಿಶ್ವಗುರು ಆಗುವುದು ಖಂಡಿತ 100%. ಕೇಳಿದ್ರಲ್ಲ ವೀಕ್ಷಕರೇ, ಮುತ್ತಿನೊಂದಿಗೆ ನಾವು ಮುತ್ತಿನಂತ ಮಾತನ್ನ ಆಡ್ತಾರೆ ಅವರು. ನಾವು ಮುತ್ತಿನೊಂದಿಗೆ ಮಾತು ಕಾರ್ಯಕ್ರಮದ ಉದ್ದೇಶನೂ ಸಹಿತ ಇದೆ. ಅವರ ಮನದಾಳದ ಮಾತೊಂದೇ ಅಲ್ಲ, ಇಡೀ ನಮ್ಮ ಜಿಲ್ಲೆಯ ಧ್ವನಿ ಯಾವ ರೀತಿ ಇರಬೇಕು, ಜಿಲ್ಲೆಯ ಧ್ವನಿ ಹೇಗಿದ್ದಾಗ ನಮ್ಮ ಜಿಲ್ಲೆ ಒಂದು ಒಂದು ಮೌಲ್ಯಯುತ ಬಿಲ್ಲೆಯಾಗಿ ಹೊರಗೆ ಬರ್ತದೆ ಅಂತಕ್ಕಂಥ ಮಾತನ್ನು ಬಹಳ ನಿಖರವಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಮತ್ತು ಮುತ್ತಿನೊಂದಿಗೆ ಮಾತು ಬಹುಶಃ ಒಂದು ಮಟ್ಟಿಗೆ ಒಂದು ಕೆಲವು ಮಟ್ಟದಲ್ಲಾದರೂ ಒಂದು ಸಕ್ಸಸ್ ಆಗ್ತದೆ ಅಥವಾ ಒಂದು ಫಲಕಾರಿ ಆಗ್ತದೆ ಕೇಳಿದಂಥವ್ರಲ್ಲಿ ಅಂತ ಭಾವನೆ ಖಂಡಿತ ನಮಗಿದೆ. ಅದು ಹಾಗೆ ಆಗುತ್ತೆ, ಯಾಕಂದರೆ ಅವರ ಮಾತುಗಳು ಹಾಗೇವೆ. ಆ ಮಾತಿನ ಹಿಂದೆ ಪ್ರಾಮಾಣಿಕತೆ ಇದೆ, ಪ್ರಾಮಾಣಿಕವಾದನ್ನ ತುಡಿತಾ ಇದೆ. ಎಲ್ಲಿ ಪ್ರಾಮಾಣಿಕತ್ವ ಅಂತ ತುಡಿತಾ ಇದೆ ಬಹುಶಃ ಆ ಮಾತುಗಳು ಪರಿಣಾಮ ಹಾಗೆ ಆಗ್ತವೆ. ಈ ಭಾವಯುಕ್ತ ಮಾತಿನೊಂದಿಗೆ ನಾವು ಮುಕ್ತಾಯ ಮಾಡ್ತಾ ಇದ್ದೇವೆ. ಚಕ್ರವರ್ತಿ ಸೂಲಿಬೆಲೆಯವರೇ, ನೀವು ಬಹುಶಃ ನಮ್ಮ ಹೊನ್ನಾವರದ ಮುತ್ತು ಅಷ್ಟೇ ಅಲ್ಲ, ನಮ್ಮ ಕಡಲೆ ಮುತ್ತು ಅಷ್ಟೇ ಅಲ್ಲ, ಇಡೀ ದೇಶದ ಮುತ್ತಾಗಬೇಕು. ನಮ್ಮೆಲ್ಲರ ಹಾರೈಕೆ ಕೂಡ ನಾವು ಇಲ್ಲಿ ನಿಂತು ಇವ ನಮ್ಮವ ಅಂತ ನಾವು ಹೇಳಿಕೊಳ್ಳುವಂಥ ಹೆಮ್ಮೆಯ ದಿನಗಳು ಹತ್ತಿರ ಬರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.